श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ओम् विश्वम्भरां घनतरामभिभूर्यत्नै निर्विद्ययत्पदमुपेत्यबलिन्द्रगेहात् आस्ते त्रिविक्रमतनुर्हरिरद्वितीया सात्वारगेक्षितकुमर्तकरी पुरीनः स्तुत्या विरक्त्या भजदमलजनोन्नत्य भूत्यर्पकाय शित्या मत्यल्पभृत्येषु विकुजनकृतौ धृत्यभूत्याजकाय कर्त्रे धर्त्रे दहर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतो स्मारकाय मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् व्यासाय भवनाशाय श्रीशाय गुणराशिये हृद्याय शुद्धविद्याय उद्भजाय च नमो नमः चित्रैपदैश्यगम्भीरैर्वाक्यैर्मानैरखण्डितैः गुरुभावं व्यञ्जयन्ति भादिशीतीर्थवाक् सम्बन्धे नृसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यजगजगेसरी व्यासतीर्थगुरुर्भूयादस्मदिष्टार्थसिद्धये प्रणमत्कामधेनुञ्च भजस्तवक्रोपों श्रीयुभाबोधृत्पाद्यन्तामणिपास्महे वन्दारुकल्पतरुवे वादिकैरवभानवे श्रीरामचन्द्रगुरवे नमस्कारण्यसिन्धवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयाळवे पृथ्वीमण्डलमध्यस्थाः पूर्णबोधमतानुगाः विष्णवाः विष्णुपदयाः तन्नमस्ते गुरुन् मम आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीयरसगाङ्गेयनुतकौन्तेय वन्दितचरणकमलदलाय ताम्बकरूपचिन्मय देवकीतनया राय रघुकुलवर्य भूसुरप्रिय सुरपुरनिलय चन्निकराय चतुरोपाय रक्षिसु नम्म ननवरता स्वस्तस्वजय तिरुमङ्गलानि भवन्तो सम्यक् लोकैकश्रवणपठनमात्रेण वस्तुस्य श्रोतॄणां निखिलकलितकल्मषाप्नोदनुपदरे धर्मादिघातसाधने बुद्धे श्रीकनकदासारी विरुचिते श्रीहरिमुक्तसारेऽद्यगता प्रारम्भे किञ्चित् पूर्वकथानुवादः हरिः ओम् ಸುಮನಸರ ವೈರದಲ್ಲಿ ಕೆಲವರು ಕುಮತಿಗಳು ತಪದಿಂದ ವರ್ಗನ ಕಮಲಜನ ಪದಯುಗವ ಮೆಚ್ಚಿಸಿ ವರವ ಪಡೆದಿಹರು ಸಮರ ಮುಖದೊಳಗೆ ಉಪಮೆಯಲ್ಲಿ ವಿಕ್ರಮದಿ ವೈರವ ಮಾಡಿದವರಿಗೆ ಅಮರ ಪದವಿಯ ನಿತ್ಯ ರಕ್ಷಿಸು ನಮ್ಮ ನನವರತ. ಸುಮನಸರ ವೈರದಿಂದಲೇ ಹಿಂದೆ ಯಾವ ಸಪ್ತಮ ಸ್ಕಂದ ಭಾಗವತದಲ್ಲಿ ನಡೆದಿರತಕ್ಕಂತಹ ಅನೇಕ ವಿಷಯಗಳನ್ನೆಲ್ಲವನ್ನು ಸಹಿತ ಅಲ್ಲಿ ಚಿಂತನೆಯನ್ನು ಮಾಡತಕ್ಕಂತಹ ರೀತಿಯಲ್ಲಿ ತಿಳಿಸುತ್ತಾ ವರ್ಗನ ಕಮಲಜನ, ವರ್ಗ ಎಂಬುದಾಗಿ ಹೇಳಿಕೊಂಡ್ರೆ ರುದ್ರದೇವರ ಹಾಗೂ ಕಮಲಜ, ಕಮಲದಿಂದ ಅಂದ್ರೆ ಅವರ ಅದನ್ನೇ ಆವಾಸ ಸ್ಥಾನವನ್ನಾಗಿ ಉಳ್ಳಂತಹ ಬ್ರಹ್ಮದೇವರ ಪದಯುಗವ ಮೆಚ್ಚಿಸಿ ಅವರನ್ನ ಕುರಿತು ತಪಸ್ಸನ್ನ ಮಾಡಿದರಂತೆ. ತಪಸ್ಸನ್ನ ಮಾಡಿದ ನಂತರದಲ್ಲಿ ಅವರಿಂದ ವರವನ್ನ ಪಡೆಯುವಂತಹವರಾಗಿ ಸಮರ ಮುಖದೊಳಗೆ ಉಪಮೆಯಲ್ಲಿ, ಸಮರ ಎಂಬತಕ್ಕಂತಹದ್ದು ಅಂದ್ರೆ ದೇವತೆಗಳಿಗೆ ದಾನವರಿಗಿಬ್ಬರಿಗೂ ಸಹಿತ ಯುದ್ಧ ಎಂಬತಕ್ಕಂತಹದ್ದು ನಡೆಯುವಂತಹದ್ದಾಗಿ ಆಗತ್ತೆ. ವಿಕ್ರಮದಿ ವೈರವ ಮಾಡಿದವರಿಗೆ, ಯಾವ ಕೃಷ್ಣ ಪರಮಾತ್ಮ ಅಗ್ರಪೂಜೆಯನ್ನು ಸ್ವೀಕಾರವನ್ನು ಮಾಡುವಂತಹ ಸಂದರ್ಭದೊಳಗಡೆಗೆ ಶಿಶುಪಾಲ ಮತ್ತೆ ದಂತವಕ್ರ ಇಬ್ಬರು ಸಹಿತ ಬಂದು, ಅಂದ್ರೆ ಪ್ರಧಾನವಾಗಿ ಶಿಶುಪಾಲ ಬಂದು ಆ ಸಂದರ್ಭದೊಳಗಡೆಗೆ ಭಗವಂತನನ್ನ ಆಕ್ಷೇಪಣೆಯನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಇವರು ಎಲ್ಲರಿಗಿಂತಲೂ ಸಹಿತ ದೈತ್ಯರಲ್ಲಿ ದೊಡ್ಡವನಾಗಿರ್ತಕ್ಕಂತಹ ಅವನು ಕಲಿ, ಅವನೇ ದುರ್ಯೋಧನ, ಅಲ್ಲೇ ಹತ್ತಿರದಲ್ಲೇ ಇದ್ದಾನೆ. ಮಾತನಾಡಿದ್ದೇನು ಅಂತಂದ್ರೆ ಏನು ಮಾತನಾಡಲಿಲ್ಲ. ಮಾತಾಡಲಿಲ್ವ ಅಂತಂದ್ರೆ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟಂತೆ ಆಮೇಲೆ ನೀನ್ ಎಲ್ಲಿ ಭೀಮಸೇನ ದೇವ್ರ ಜೊತೆ ಇವಾಗಲೇ ಬಿದ್ದುಬಿಡೋದು ಅಂತ ಹೇಳಿದ್ವಿ ನಾವು. ಅಂದ್ರೆ ಮಾತಾಡಬೇಕು ಅಂತ ಹೇಳಿ ಒಳಗಡೆ ಇತ್ತು, ಆದರೆ ಅದು ಎಲ್ಲಿ ಎಕ್ಸಿಬಿಟ್ ಆಯ್ತು ಅಂತ ಹೇಳಿದ್ರೆ ಆ ಶಿಶುಪಾಲನ ಮುಖಾಂತರವಾಗಿ ಬರುವಂತಹದ್ದಾಗಿ ಆಗತಾ ಇದೆ. ಯಾಕೆಂದ್ರೆ ಅವರೆಲ್ಲ ಒಬ್ರಿಗೊಬ್ಬರಿಗೆ ಲಿಂಕ್ ಇರುತ್ತೆ, ಸ್ನೇಹಿತರು ಅವರೆಲ್ಲನೂ ಸಹಿತ. ಆಗ ಆ ಶಿಶುಪಾಲ ಎಂಬತಕ್ಕಂತಹ ಅವನ ಭಗವಂತನನ್ನ ಆಕ್ಷೇಪಣೆಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾನೆ.
ಹಾಗೆ ಅನೇಕ ದೈತ್ಯರುಗಳು ಸಹಿತ ಭಗವಂತನ ಜೊತೆಯಲ್ಲಿ ಯುದ್ಧವನ್ನ ಮಾಡತಕ್ಕಂತಹವರಾಗಿ ಯೋಗ್ಯರಾಗಿರತಕ್ಕಂತಹ ಅವರು, ದೇವತಾ ಸಂಬಂಧವನ್ನು ಹೊಂದಿರತಕ್ಕಂತಹ ಅವರಿಗೆ ಮಾತ್ರ ಅಮರ ಪದವಿಯ ನಿತ್ಯೆ, ಅಮರ ಪದವಿ ಎಂಬತಕ್ಕಂತಹದ್ದನ್ನ ಕೊಡುವಂತಹವನಾಗಿ ಆಗುತ್ತಾ ಇದ್ದಾನೆ. ಆ ವಿಷ್ಣು ಪಾರ್ಷದರಾಗಿರ್ತಕ್ಕಂತಹ ಜಯ ವಿಜಯರು 3 ಜನ್ಮ ಎಂಬತಕ್ಕಂತಹದ್ದನ್ನ ಎತ್ತಿ ಬರುತ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಸಹಿತ ಅದರ ದೈತ್ಯರಾಗಿ ಬರುವಂತಹ ಸಂದರ್ಭದೊಳಗಡೆ ಅವರನ್ನೆಲ್ಲ ಭಗವಂತನೇ ಸಂಹಾರವನ್ನ ಮಾಡಿ ಅವರಿಗೆ ಉತ್ತಮವಾಗಿರತಕ್ಕಂತಹ ಒಂದು ತನ್ನ ಸ್ಥಾನವನ್ನು ಸಹಿತ ಕೊಡುವಂತಹವನಾಗಿ ಆಗುತ್ತಾ ಇದ್ದಾನೆ. ಬಲಿಯ ಬಂಧಿಸಿ ಮೊರೆ ಇಡುವ ಸತಿಗೊಲಿದು ಅಕ್ಷಯವಿತ್ತು ಕರುಣದಿ ಮೊಲೆಯ ನುಣಿಸಿದ ಬಾಲಕಿಯ ಪೀಡಿಸುವ ಅಪಹರಿಸಿ. ಬಲಿಯ ಬಂಧಿಸಿ, ಬಲಿಚಕ್ರವರ್ತಿಗಳನ್ನ ಭಗವಂತ ಬಂಧನವನ್ನು ಮಾಡುವಂತಹವನಾಗಿ ಆಗುತ್ತಾ ಇದ್ದಾನಂತೆ. ಅದನ್ನ ಅಷ್ಟಮಸ್ಕಂದ ಭಾಗವತ ಇತ್ಯಾದಿಗಳಲ್ಲೆಲ್ಲವೂ ಸಹಿತ ವರ್ಣನೆಯನ್ನ ಮಾಡುತ್ತಾ ಇದ್ದಾರೆ. ಭಗವಂತ ಇಂದ್ರದೇವರಿಗೆ ಸಂಪತ್ತೆಲ್ಲವೂ ಸಹಿತ ಹೊರಟು ಹೋದಂತಹ ಸಂದರ್ಭದೊಳಗಡೆಗೆ ಅದಿತಿ ಕಶ್ಯಪರು ಮಾಡಿರ್ತಕ್ಕಂತಹ ಒಂದು ಸೇವೆಗೆ ತಾನು ವಾಮನ ರೂಪವನ್ನು ಸ್ವೀಕಾರವನ್ನ ಮಾಡಿದ್ದಾನೆ. ಸ್ವೀಕಾರವನ್ನ ಮಾಡಿ ತತ್ಕಾಲದಲ್ಲಿ ಉಪನಯನಾದಿ ಸಂಸ್ಕಾರಗಳೆಲ್ಲವೂ ಸಹಿತ ಮುಗಿಸಿಕೊಂಡು ಆನಂತರದಲ್ಲಿ ಬಲಿಚಕ್ರವರ್ತಿಗಳನ್ನ ದಾನವನ್ನ ಕೇಳಲಿಕ್ಕೆ ಹೋದಾಗ ಬಲಿಚಕ್ರವರ್ತಿಗಳು ಪಾಪ ಸಂಕಲ್ಪವನ್ನು ಮಾಡಿಬಿಟ್ಟಿದ್ದಾರೆ. ನಾನು ನಿಮ್ಮ ಪಾದದಿಂದ 3 ಪಾದದ ಭೂಮಿಯನ್ನ ದಾನ ಕೊಡ್ತೀನಿ ಅಂತ ಹೇಳಿ. ಅದು ಗೊತ್ತಾಗೋಯ್ತು ಗುರುಗಳಿಗೆ, ಯಾರೋ ಶುಕ್ರಾಚಾರ್ಯರಿಗೆ ಗೊತ್ತಾಗೋಯ್ತು. ನನ್ನ ಶಿಷ್ಯ ಹಾಳಾಗೋಗ್ಬಿಡ್ತಾನಲ್ಲ ಅಂತ ಹೇಳಿ ಅವರನ್ನ ಪಕ್ಕದಲ್ಲಿ ಕರೆದು ಹೇಳ್ತಾ ಇದ್ದಾರಂತೆ, ಆಪತ್ಕಾಲದಲ್ಲಿ ಕೊಟ್ಟಿರತಕ್ಕಂತಹ ಒಂದು ಮಾತು ನಡೆಸ್ತಿರೇ ಇದ್ರು ಸಹಿತ ಪರವಾಗಿಲ್ಲ, ಈಗ ಈ 3 ಹೆಜ್ಜೆಯನ್ನ ಕೊಟ್ಟು ಬಿಟ್ರೆ ಕೊನೆಗೆ ನಿನ್ಗೆ ನಿಂತ್ಕೊಳ್ಳಕ್ಕೂ ಸಹಿತ ಜಾಗ ಇಲ್ಲ, ಹಾಗೆ ಮಾಡಿಬಿಡ್ತಾನೆ ಭಗವಂತ. ಬಂದಿರೋದು ಯಾರು ಉಂಟಂತ ಹೇಳಿ ಗೊತ್ತಿದೆ. ಯಾರಿಗೆ? ಶುಕ್ರಾಚಾರ್ಯ ಗೊತ್ತು, ಶಿಷ್ಯರಾಗಿರ್ತಕ್ಕಂಥ ಬಲಿಚಕ್ರವರ್ತಿಗಳಿಗೆ ಗೊತ್ತಿಲ್ಲ. ಅದಕ್ಕೆ ತಿಳಿದು ಬುದ್ಧಿಯ ಪೇಳದ ಗುರುವು ತಾನೇಕೆ. ಗುರುಗಳು ಏನು ಕೆಲಸ ಮಾಡಬೇಕು ಅಂದ್ರೆ ಶಿಷ್ಯನಿಗೆ ಸರಿಯಾದ ವಿಷಯವನ್ನು ಉಪದೇಶವನ್ನು ಮಾಡಬೇಕಂತೆ. ಒಬ್ಬ ಬ್ರಹ್ಮಚಾರಿಗೆ ದಾನವನ್ನ ಕೊಡ್ತಾ ಇದ್ದಾರೆ. ಆ ಬ್ರಹ್ಮಚಾರಿಗೆ ದಾನ ಕೊಟ್ರೆ ಬರೀ ಬ್ರಹ್ಮಚಾರಿಗೆ ದಾನ ಕೊಟ್ಟರು ಅಂತ ಪುಣ್ಯ ಬಂತಷ್ಟೇನೆ. ಆದರೆ ಭಗವಂತ ಅಂತ ಹೇಳಿ ತಿಳ್ಕೊಂಡು ದಾನವನ್ನ ಕೊಡ್ತು ಅಂತ ಹೇಳಿದ್ರೆ ಅಧಿಕವಾಗಿರ್ತಕ್ಕಂಥ ಪುಣ್ಯವನ್ನ ಪಡೀತಾ ಇದ್ದಾನೆ. ನಾವು ನಮ್ಮ ಮನೆ ಒಳಗಡೆಗೆ ದಾನವನ್ನ ಕೊಡೋದಕ್ಕಿಂತಲೂ ಸಹಿತ ಅಂದ್ರೆ ಕ್ಷೇತ್ರದಲ್ಲಿ ಕೊಡ್ತಕ್ಕಂಥದ್ದು ಇನ್ನು ಉತ್ತಮವಾಗಿರ್ತಕ್ಕಂಥ ಫಲವನ್ನ ಕೊಡ್ತಾ ಇದೆ. ಇನ್ನು ಅನೇಕ ಪರ್ವಕಾಲಗಳೆಲ್ಲವೂ ಸಹಿತ ಇದ್ದಾವೆ. ಆ ಸಂದರ್ಭದಲ್ಲಿ ದಾನವನ್ನ ಮಾಡಿದಾಗ 1ಕ್ಕೆ 100 ಪಟ್ಟು ಪುಣ್ಯ ಎಂಬತಕ್ಕಂತಹದ್ದನ್ನ ಪಡೆಯುವಂತಹವರಾಗಿ ಆಗುತ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ ಅಧಿಷ್ಠಾನದಲ್ಲೇ ಕೊಡಬೇಕೆ ಹೊರತು ಅಧಮ ಅಧಿಷ್ಠಾನದಲ್ಲಿ ಯಾವ ಕಾಲದಲ್ಲೂ ಸಹಿತ ಕೊಡಲಿಕ್ಕೆ ಹೋಗಬಾರದು ಅಂತ ಹೇಳುತ್ತಿದ್ದಾರೆ. ಹೀಗೆ ಉತ್ತಮಾಧಿಷ್ಠಾನವಾಗಿರ್ತಕ್ಕಂಥ ಸಾಕ್ಷಾತ್ ಭಗವಂತನೇ ಬಂದಿದ್ದಾನೆ, ಸಮಸ್ತವನ್ನು ಸಹಿತ ದಾನ ಮಾಡಿಬಿಡ್ತೀನಿ ಬೇಕು ಅಂದ್ರೆ ಅಂತ ಹೇಳಿ ಸಂಕಲ್ಪವನ್ನ ಮಾಡಿದಾಗ ದಾನವನ್ನ ಮಾಡುತ್ತಾ ಇದ್ದಾರೆ. ದಾನವನ್ನ ಕೊಟ್ಟಂತಹ ಸಂದರ್ಭದೊಳಗಡೆಗೆ 2 ಪಾದದ ಅಳತೆಯಿಂದ ಇಡೀ ಬ್ರಹ್ಮಾಂಡವನ್ನೇ ಅಳೆದು ಬಿಟ್ಟ. ಇನ್ನೊಂದು ಪಾದವನ್ನ ಎಲ್ಲಿ ಇಡಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಮಾಡುವಾಗ ವರುಣ ಪಾಶದಿಂದ ಕಟ್ಟಾಗುತ್ತಾ ಇದ್ದಾನೆ. ಅಲ್ಲೇ ಏನಾರ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾರೆ ನಾವು ಅಂತ ಹೇಳಿದ್ರೆ ತಪ್ಪಿಸ್ಕೊಂಡು ಹೋಗತಕ್ಕಂತಹದಕ್ಕೆ ಅವಕಾಶವೇ ಇಲ್ಲ ಅಲ್ಲಿ. ಹಾಗೆ ಬಲಿಯ ಬಂಧಿಸಿ ಅವರನ್ನ ವರುಣಪಾಶದಿಂದ ಕಟ್ಟಾಕಿ ತಾತನಿಂದ ಉಪದೇಶವನ್ನ ಮಾಡಿಸ್ತಾ ಇದ್ದಾರೆ. ಕೊನೆಗೆ ಈ ದೇಹವೇನೆ ಕ್ಷೇತ್ರ, ಇದನ್ನ ನಿನಗೆ ಸಮರ್ಪಣೆ ಎಂಬತಕ್ಕಂತಹದ್ದನ್ನು ಮಾಡ್ತಾ ಇದ್ದೀನಿ ಎಂಬುದಾಗಿ ಹೇಳಿ ಆ ಬಲಿಚಕ್ರವರ್ತಿಗಳನ್ನು ಸಹಿತ ಭಗವಂತ ಅನುಗ್ರಹವನ್ನ ಮಾಡುವಂತಹವನಾಗಿ ಮೊರೆ ಇಡುವ ಸತಿಗೊಲಿದು ಅಕ್ಷಯವಿತ್ತು ಕರುಣದಿ. ದ್ರೌಪದಿ ದೇವಿಯರು ಪ್ರಾರ್ಥನೆಯನ್ನು ಮಾಡಿದಂತಹ ಸಂದರ್ಭದೊಳಗಡೆಗೆ ಅಕ್ಷಯಾಂಬರ ಎಂಬತಕ್ಕಂತಹದ್ದನ್ನು ಭಗವಂತ ಕೊಡ್ತಾ ಇದ್ದಾನೆ. ಮೊಲೆಗೆ ನುಣಿಸಿದ ಬಾಲಕಿಯ ಪೀಡಿಸುವುದು ಅಪಹರಿಸಿ. ಪೂತನಿ ಎಂಬತಕ್ಕಂತಹ ಅವಳು ಬಂದು ಕೃಷ್ಣ ಪರಮಾತ್ಮನಿಗೆ ವಿಷದ ಹಾಲನ್ನ ಕೊಡ್ಲಿಕ್ಕೆ ಬಂದ ಸಂದರ್ಭದೊಳಗಡೆಗೆ ಅವರ ಪ್ರಾಣವನ್ನ ತೆಗೆದು ಬಿಟ್ಟ. ಯಾಕೆ ಅಂತ ಹೇಳಿದ್ರೆ ರಾಜರು ಬಹಳ ಚೆನ್ನಾಗಿ ವರ್ಣನೆಯನ್ನ ಮಾಡ್ತಾರೆ. ರುಕ್ಮಿಣಿ ವಿಜಯ ಮೊದಲಾಗಿರ್ತಕ್ಕಂತಹ ಕಡೆಯಲ್ಲೂ ಸಹಿತ, ಇನ್ನು ಹರಿಕತಾಮೃತ ಸಾರದಲ್ಲೂ ಸಹಿತ ಹೇಳ್ತಾರೆ, ಕೊಟ್ಟದ್ದನ್ನ ಅನಂತ ಮಡಿ ಮಾಡಿ ನೀನು ಏನು ಕೊಡ್ತೀಯೋ ಅದನ್ನ ಇನ್ನು ಹೆಚ್ಚಾಗಿ ಮಾಡಿ ಕೊಡ್ತಾನಂತೆ. ಇಲ್ಲಿ ಮಡಿ ಮಾಡಿ ಎಂಬುಟಂತ ಹೇಳ್ತಂದ್ರೆ ಅವ್ರು ಮಡಿಲಿದ್ದಾರೆ ಎಂಬುಟಂತ ಹೇಳ್ತಿದ್ರು ಶುದ್ಧವಾಗಿರುವಂಥದ್ದು. ಹಾಗೆಲ್ಲ ಅಲ್ಲ. ಮಡಿ ಎಂಬುಟಂತ ಹೇಳಿದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಅರ್ಥವನ್ನ ತಿಳಿಸುತ್ತಾ ಇದ್ದಾರೆ.
ಒಂದು ಮಡಿ ಉಂಟಂತ ಹೇಳಿದ್ರೆ ಶುದ್ಧವಾಗಿರುವಂತಹದ್ದು ಅಂತ ಹೇಳಿ. ಆದ್ರೆ ನೀವು ದಿವಸ ಡಿಕ್ಷನರಿ ತೆಗೆದ್ಬಿಟ್ಟು ನೋಡ್ಬಿಡ್ಬೇಡ್ರಿ ಮಡಿ ಉಂಟು ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಅಲ್ಲೇ ಮಡಿ ಅಂತಂದ್ರೆ ಏನಿದೆ ಅದರೊಳಗಡೆಗೆ ಎರಡು ಅರ್ಥ ಇದೆ. ಅಲ್ಲೇ ದುರ್ಯೋಧನನು ರಣರಂಗದಲ್ಲಿ ಮಡಿದನೋ ಏನಾಯ್ತು ಅದ ಅಂತ ಹೇಳಿ. ಇನ್ನೊಂದು ಮಡಿ ಅಂತಂದ್ರೆ ಶುಭ್ರವಾಗಿರತಕ್ಕಂಥ ವಸ್ತ್ರಕ್ಕೆ ಮಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದನ್ನ ಹೊಸ ವಸ್ತ್ರ ಇತ್ತು ಅಂತ ಹೇಳಿದ್ರೆ ಬೆಳ್ಳಗಿತ್ತು ಅಂದ್ರೆ ಅದು ಮಡಿ ಅಂತ ಕರೀತಿದ್ದಾರೆ. ನಮ್ಮಲ್ಲ ಅಂತಹ ಒಂದು ಮಡಿ ನಿಂತ್ಕೊಂಡು ಮಾಡುವಂಥದ್ದಲ್ಲ, ಅದು ಕೆಲವರಲ್ಲಿ ಇದೆ. ಅಲ್ಲ ಹಂಚಿನ ದೋತ್ರ ಉಟ್ಕೊಂಡ್ಬಿಡ್ತು ಅಂತಂದ್ರೆ ಒಟ್ಟಿನಲ್ಲಿ ಬೆಳ್ಳಗಿರ್ಬೇಕು ಅದು ನೋಡ್ಲಿಕ್ಕೆ. ತಿಮ್ಮಪ್ಪನ ಹತ್ರಕ್ಕೆ ಇರ್ತಾರೆ ಅವರೆಲ್ಲ ಹೆಚ್ಚಿಗೆ. ಅವರು ಒದ್ದೆ ಮಾಡಿ ಅದನ್ನೆಲ್ಲ ಒಣಗಿ ಹಾಕ್ಬೇಕು, ಅದು ಯಾವುದೂ ಇಲ್ಲ. ಒಟ್ಟಂತೂ ವಸ್ತ್ರ ಶುಭ್ರವಾಗಿತ್ತು ಅಂತ ಹೇಳಿದ್ರೆ ಅದು ಮಡಿ ಅಂತ ಹೇಳಿ ಅವರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದು ಅವರ ಒಂದು ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇಲ್ಲಿ. ಹಾಗೆ ಇಲ್ಲಿ ಕೊಟ್ಟದ್ದನ್ನು ಅನಂತ ಮಡಿ ಮಾಡಿ ಉಂಟಂತ ಹೇಳಿದ್ರೆ ನೀನು ಯಾವ ಪದಾರ್ಥವನ್ನ ಕೊಡ್ತಾ ಇದೆಯೋ ಅದನ್ನ ಹೆಚ್ಚಿಗೆ ಮಾಡಿ ಕೊಡ್ತಾ ಇದ್ದಾನಂತೆ. ಕೂತನಿ ಬಂದು ಏನು ಕೊಟ್ಟಂತಹದ್ದು? ವಿಷದ ಹಾಲನ್ನ ಕೊಟ್ಟಂತಹದ್ದು ಅಲ್ಲ. ಅದಕ್ಕೋಸ್ಕರವಾಗಿ ವಿಷವನ್ನೇ ನನಗೆ ಹೆಚ್ಚಾಗಿ ಕೊಡುವಂತಹವನಾಗಿ ಆಗತಾ ಇದ್ದೀನಿ ಅಂತಂದ್ರು. ಭಗವಂತ ಕುಡಿದು ಜೀರ್ಣಿಸಿಕೊಳ್ಳಬಲ್ಲ ಅಗ್ನಿಯನ್ನ ತನ್ನ ಮುಖದೊಳಗಡೆಗೆ ಸ್ವೀಕಾರವನ್ನ ಮಾಡಿಬಿಟ್ಟ. ಯಾಕೆ ಅಂತ ಹೇಳಿದ್ರೆ ಆ ಬಾಯಿಯಿಂದಲೇ ಅಗ್ನಿಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹದ್ದು, ಮುಖದಿಂದ ಸೃಷ್ಟಿಯನ್ನ ಮಾಡುವಂತಹವನಾಗಿ ಆಗ್ತಾ ಇದ್ದಾನೆ. ಹಾಗೆ ಆ ಭಗವಂತ ಯಾವ ಪದಾರ್ಥವನ್ನ ನಾವು ಕೊಡ್ತೀವೋ ಅದನ್ನ ತಾನು ನಮಗೆ ಮತ್ತೆ ಪುನಃ ಕೊಡ್ತಾ ಇದ್ದಾನಂತೆ. ಚೆಂಡನ್ನ ಎಸೆದರೆ ಹೇಗೆ ನಮ್ಮ ಕಡೆಯಲ್ಲೇ ಬರುತ್ತೋ ತದ್ವತ್ತು ಆ ಬಾಲಕಿಯಾಗಿರತಕ್ಕಂತಹ, ಅಂದ್ರೆ ಬಾಲಕಿ ಉಂಟಂತ ಹೇಳಿದ್ರೆ ರಾಕ್ಷಸಿನೂ ಸಹಿತ ಬಾಲಕಿ ಅಂತ ಕರೀತಾರೇನೋ ಅಂತ ಹೇಳಿದ್ರೆ ಅವಳು ಬರುವಂತಹ ಸಂದರ್ಭದೊಳಗಡೆಗೆ ಒಂದು ಬಾಲಕಿಯ ರೂಪವನ್ನ ಸ್ವೀಕಾರವನ್ನ ಮಾಡಿಕೊಂಡು ಬಂದಿದ್ದಾಳಂತೆ. ಕೇವಲ 16-17 ವರ್ಷದ ಒಂದು ಹುಡುಗಿ ಹೇಗಿದ್ದಾಳೋ ಆ ರೀತಿಯಲ್ಲೇ ಬರ್ತಾ ಇದ್ದಾಳಂತೆ. ಅವಳು ಹುಡ್ಕೊಂಡಿರ್ತಕ್ಕಂತಹ ಒಂದು ಪುಷ್ಪ ಎಂತಹ ಸುಗಂಧ ಅಂತ ಹೇಳಿದ್ರೆ ಒಂದು ಮೈಲಿಗೆ ಗಮ್ಮಂತ ವಾಸನೆ ಬರ್ತಾ ಇದ್ದಂತೆ. ಯಾಕೆ ಅಂತಂದ್ರೆ ಒರಿಜಿನಾಲಿಟಿ ಇರೋದಿಲ್ಲ ನೋಡ್ರಿ, ಅದೇ ನ್ಯಾಚುರಲ್ ಆಗಿರುವಂತಹದ್ದು, ಅಂದ್ರೆ ಸ್ವಾಭಾವಿಕವಾಗಿರತಕ್ಕಂಥದ್ದು ಅದರ ಗುಣವನ್ನ ಕಳ್ಕೊಳ್ಳಲ್ಲ. ಆದ್ರೆ ಕೃತಕವಾಗತಕ್ಕಂಥದ್ದು ಇದೆಯಲ್ಲ ತನ್ನ ಗುಣವನ್ನ ಕಳ್ಕೊಂಡು ಬಿಡುತ್ತೆ. ನೀರು ಇಲ್ಲ, ಯಾಕೆ ಅಂತಂದ್ರೆ ಪವರ್ ಸಪ್ಲೈ ಇಲ್ಲ. ಯಾಕೆ ಪವರ್ ಸಪ್ಲೈ ಇಲ್ಲ ಅಂತಂದ್ರೆ ನೀರಿಲ್ಲ, ಒಂದಿಗೊಂದಿಗೆ ಅನ್ಯೋನ್ಯಾಶ್ರಯ ಇದ್ದಂತೆ. ಅಂದ್ರೆ ನೀರಿನ ಗುಣ ಏನು? ಮೇಲಿನಿಂದ ಕೆಳಗಡೆಗೆ ಹರಿಯತಕ್ಕಂತಹದ್ದು. ಆದ್ರೆ ಅದೇ ನೀರನ್ನ ಮೇಲ್ಗಡೆಗೆ ಕಳಿಸಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲ ಏನ್ ಮಾಡ್ತಾನವನು? ಒಂದು ಮೋಟ್ರು ಏನೋ ಫಿಕ್ಸ್ ಮಾಡ್ತಾನೆ, 1 HP 2 HP ಏನೋ ಇಟ್ಕೊಂಡಿರ್ತಾನೆ ಮನೆ ಒಳಗಡೆ, ಅದರಿಂದ ಕಳಿಸ್ಬಿಡ್ತಾನೆ ಮೇಲ್ಗಡೆಗೆ ಟ್ಯಾಂಕ್ಗೆ. ಅಲ್ಲೇ ಫಿಲ್ ಮಾಡೋದು ಕಷ್ಟ ಆಗೋಗ್ಬಿಡುತ್ತೆ, ನೀ ಖಾಲಿ ಮಾಡೋದು 2 ನಿಮಿಷಕ್ಕೆ ಮಾಡ್ಬಿಡ್ಬೋದು. ಅಲ್ಲೇ ಅದಕ್ಕೆ ನಾವು ಪುಣ್ಯ ಸಂಗ್ರಹ ಮಾಡಿಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಪಾಪ ಸಂಘಟನೆಯನ್ನ ನಾವು ಪ್ರಯತ್ನವೇ ಪಡೋದು ಬೇಕಿಲ್ಲ, ಆಟೋಮೆಟಿಕ್ ಪಾಪ ಸಂಗ್ರಹ ಇರತಕ್ಕಂತಹದ್ದು ಆಗೋಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವಳು ಏನು ಕೊಟ್ಟಿದ್ದಾಳೋ ಅದನ್ನ ಅವಳಿಗೆ ಕೊಡುವಂತಹವನಾಗಿ ಆಗ್ತಾ ಇದ್ದಾನೆ. ಇದು ಕೃತಕವಾಗಿರ್ತಕ್ಕಂಥದ್ದು, ಸ್ವಾಭಾವಿಕವಾಗಿರ್ತಕ್ಕಂಥದ್ದಲ್ಲ. ಎಲ್ಲರೂ ನೋಡಿ ಮೋಹಿತರಾಗಬೇಕು ಅಂತ ಹೇಳಿ. ಎಷ್ಟು ಮೋಹಿತರಾದರು ಅಂತ ಹೇಳಿದ್ರೆ ಗೋಕುಲದ ಹೆಣ್ಣು ಮಕ್ಕಳೆಲ್ಲರೂ ಸಹಿತ ಅನ್ಕೊಂಡ್ರಂತೆ ಇಂತಹ ಸುಂದರವಾಗಿರತಕ್ಕಂತಹ ಹೆಣ್ಣನ್ನ ನಾವು ಈ ಗೋಕುಲದೊಳಗಡೆಗೆ ನೋಡಿಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಇಂತಹ ಹೆಣ್ಣು ಇಲ್ಲವೇ ಇಲ್ಲ. ಹೌದು, ಅವತ್ತೇ ಬಂದಿರುವಂತಹದ್ದು. ಮತ್ತೆ ಆ ಸೌಂದರ್ಯ ಹೇಗಿತ್ತು ಅಂತ ಹೇಳಿದ್ರೆ ಆ ಗೋಪಿಕೆಯರನ್ನೇ ಮಾತಾಡ್ಕೊಂಡ್ರಂತೆ ಈ ಹೆಣ್ಣು ಬಂದಿರೋದೇನೆ ಕೃಷ್ಣನ್ನ ಎತ್ತಿ ಆಟಾಡಿಸ್ಲಿಕ್ಕೆ ಅಂತ ಹೇಳಿ ಪಾಪ ಎಲ್ಲ ತಗೊಂಡು ಹೋಗಿ ಆ ಕೂಸನ್ನ ಅವಳ ಕೈಯಲ್ಲೇ ಕೊಡ್ತಾ ಇದ್ದಾರಂತೆ. ಇಂತಹ ರೂಪವನ್ನ ಸ್ವೀಕಾರವನ್ನ ಮಾಡಿಕೊಂಡು ಬರ್ತಾ ಇದ್ದಾಳೆ. ಅದಕ್ಕೋಸ್ಕರ ಬಾಲಕಿಯ ಪಿಡಿದ ಹಸುವ ಅಪಹರಿಸಿ, ಹಸು ಅಂತ ಹೇಳಿದ್ರೆ ಪ್ರಾಣ ಎಂಬತಕ್ಕಂಥದ್ದನ್ನ ಅಪಹರಿಸತಕ್ಕಂತಹವನಾಗಿ ಆಗ್ತಾ ಇದ್ದಾನೆ. ಶಿಲೆಯ ಸತಿಯಳ ಮಾಡಿ, ಶಿಲೆಯ ರೂಪವನ್ನು ಸ್ವೀಕಾರ ಮಾಡಿರತಕ್ಕಂತಹ ಅಹಲ್ಯಾದೇವಿಯರ ಒಂದು ಶಾಪ ಎಂಬತಕ್ಕಂಥದ್ದನ್ನ ತೆಗೆಯುವಂತಹವನಾಗುತ್ತಾ ಇದ್ದಾನೆ. ಅವರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷ ಎಂಬತಕ್ಕಂಥದ್ದು ಸಹಿತ ಇಲ್ಲ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿ ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಸ್ಪಷ್ಟವಾಗಿ ತಿಳಿಸುವಂತಹವರಾಗಿ ಆಗುತ್ತಾ ಇದ್ದಾರೆ. ಅದಕ್ಕೋಸ್ಕರ ಪತಿವ್ರತೆಯರಲ್ಲಿ ಮೊದಲನೆಯ ಹೆಸರು ಯಾರು ಅಂತ ಹೇಳಿದ್ರೆ ಅವ್ರದೇನೆ. ಅಹಲ್ಯ, ದ್ರೌಪದಿ, ತಾರಾ ಮಂಡೋದರಿ ತಥಾ ಪಂಚಕನ್ಯಾಸ್ವರೇ ನಿತ್ಯ ಮಹಾಪಾತಕ ನಾಶನ. ಅದರೊಳಗಡೆಗಿನ ಪಾಠಾಂತರ ಎಂಬತಕ್ಕಂಥದ್ದು ಸಹಿತ ಇದ್ದಾವಂತೆ. ಅಂದ್ರೆ ಈ 5 ಮಂದಿಯನ್ನು ಸಹಿತ ಸ್ಮರಣೆಯನ್ನ ಮಾಡಿಬಿಡ್ತು ಅಂದ್ರೆ ಮಹಾಪಾತಕಗಳೆಲ್ಲವೂ ಸಹಿತ ಹೋಗುವಂತಹದ್ದಾಗಿ ಆಗುತ್ತಾ ಇದೆ. ತ್ರಿಪುರರ ಲಲನೆಯರ ವ್ರತ ಕೆಡಿಸಿ, ಆ ತ್ರಿಪುರಾಸುರನ್ನ ಪತ್ನಿಯರಿಗೆ ವ್ರತ ಎಂಬತಕ್ಕಂಥದ್ದನ್ನು ಭಂಗವನ್ನು ಮಾಡುವಂತಹವರಾಗಿ ಆಗ್ತಿದ್ದರಂತೆ. ಆ ದೈತ್ಯರು ಯಾವ ರೀತಿಯಲ್ಲಿ ಇದ್ರು ಉಂಟಂತ ಹೇಳಿದ್ರೆ ರುದ್ರದೇವರು ಯುದ್ಧಕ್ಕೆ ಹೋದ್ರೆ
ಈ ವಿಷಯವನ್ನು ನಾನು ಹಿಂದೆನೂ ಸಹಿತ ಹೇಳಿದ್ದೀನಿ ಸ್ವಪ್ನಪದ ಹೇಳುವಂತಹ ಸಂದರ್ಭದೊಳಗಡೆಗೆ, ಮತ್ತು ಈ ಅದೇ ವಿಷಯವನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೋದಾಗ ರುದ್ರದೇವರು ಆ ತ್ರಿಪುರನ ಸೈನಿಕರಿದ್ದಾರಲ್ಲ ಅವರನ್ನೂ ಸಹಿತ ಸಂಹಾರ ಮಾಡ್ಲಿಕ್ಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅವರ ಹೆಂಡತಿಯ ಪಾತಿವ್ರತ್ಯ ಧರ್ಮ ಎಂಬತಕ್ಕಂಥದ್ದು ಅವರನ್ನ ಸಂರಕ್ಷಣೆಯನ್ನ ಮಾಡ್ತಾ ಇತ್ತಂತೆ. ಕೊನೆಗೆ ಭಗವಂತ ತಾನು ಸಣ್ಣ ಬಾಲಕನ ರೂಪವನ್ನು ಸ್ವೀಕಾರವನ್ನ ಮಾಡಿ ಅವನ ಒಂದು ಪುರದಲ್ಲಿ ಎಲ್ಲವೂ ಸಹಿತ ಒಂದು ರೌಂಡ್ ಹೋಗ್ಬಿಟ್ಟು ಬಂದಂತೆ. ಇವಾಗ ಬೇಕಿದ್ರೆ ಸಂಹಾರ ಮಾಡ್ಬೋದು, ಎಲ್ಲರನ್ನೂ ಸಂಹಾರ ಮಾಡಿಬಿಟ್ರು ರುದ್ರದೇವರು. ಆಗ ಸಾರಥ್ಯವನ್ನು ವಹಿಸಿರತಕ್ಕಂಥದ್ದು ಯಾರು ಅಂದ್ರೆ ಸಾಕ್ಷಾತ್ ಬ್ರಹ್ಮದೇವರು ಸಾರಥ್ಯವನ್ನು ವಹಿಸ್ತಾ ಇದ್ದಾರಂತೆ. ಆಗ ಸಂಹಾರವನ್ನ ಮಾಡಿದ ನಂತರದಲ್ಲಿ ಭಗವಂತನನ್ನು ಕೇಳುದು, ಸ್ವಾಮಿ ಇಷ್ಟೊತ್ತರೆಗೂ ಸಹಿತ ನಾನು ಯುದ್ಧ ಮಾಡದೆ ಒಬ್ಬ ಸೈನಿಕನನ್ನು ಸಂಹಾರ ಮಾಡ್ಲಿಕ್ಕಾಗ್ಲಿಲ್ಲ, ಆದ್ರೆ ಇವಾಗ ಹೇಗಾಯ್ತು ಅಂತ ಹೇಳಿದ್ರೆ, ಏನಿಲ್ಲ ಅವರ ಊರೊಳಗಡೆ ಒಂದು ಸರಿ ನಾನು ಹೋಗಿ ಬಂದೆ ಇಲ್ಲ, ಸಣ್ಣ ಬಾಲಕನ ರೂಪವನ್ನು ಸ್ವೀಕಾರ ಮಾಡಿ ಹೋದರಂತೆ. ಅವರ ಪಾತಿವ್ರತ್ಯ ಧರ್ಮ ಹೋಯ್ತಂತೆ. ಎಷ್ಟು ಧರ್ಮ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳಿದ್ರೆ, ಆ ಪುರುಷನನ್ನ ನೋಡಿದ ಸಂದರ್ಭದೊಳಗಡೆಗೆ ದೋಷ ಬರೋದಿಲ್ಲ. ಆದರೆ ಈ ಪುರುಷ ಹೇಗಿದ್ದಾನೆ ಅಥವಾ ಆ ಬಾಲಕ ಹೇಗಿದ್ದಾನೆ ಅಂತಂದ್ರೆ ನಮ್ಮ ಯಜಮಾನರಿಗಿಂತ ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡ್ರು ಅಂತ ಅರ್ಥನೇ. ಪಾತಿವ್ರತ್ಯ ಧರ್ಮ ಹೋಯ್ತು ಅಂತ ಹೇಳ್ತಾ ಇದ್ದಾರೆ ಅಲ್ಲೇ. ದಾಸರು ಬೇಕಾದಷ್ಟು ಹೇಳ್ತಾರೆ, ಸ್ತ್ರೀಯರ ವಿಷಯದೊಳಗಡೆಗೆ ನೋಡಿದರೆ ಸ್ತ್ರೀ ಹತ್ಯೆ, ಮಾತನಾಡಿದರೆ ಗೋ ಹತ್ಯೆ, ಕೂಡಿ ಕಾಡಿದರೆ ಬ್ರಹ್ಮ ಹತ್ಯೆ ಅಲ್ಲ. ಹಾಗಿದ್ರೆ ನೋಡ್ಲೇಬಾರ್ದ ಯಾರನ್ನು ಅಂತ ಹೇಳಿದ್ರೆ ನೋಡ್ಬೇಕು, ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೋಗಬಾರದು. ಹಾಗೆ ಆ ಹೆಣ್ಣು ಮಕ್ಕಳ ವ್ರತ ಎಂಬತಕ್ಕಂಥದ್ದನ್ನು ಕೆಡಿಸತಕ್ಕಂತಹವನಾಗಿ ಅವರ ಪತಿಯಾಗಿರ್ತಕ್ಕಂತಹ ತ್ರಿಪುರಾಸುರನ ಒಂದು ಸಂಬಂಧಿಕರು ಎಲ್ಲರನ್ನು ಸಹಿತ ರುದ್ರದೇವರು ಸಂಹಾರವನ್ನು ಮಾಡುವಂತಹವರಾಗಿರ್ತಾ ಇದ್ದಾರೆ. ಕೂಡಿದ ಕೆಲಸ ಉತ್ತಮವಾಯ್ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲ, ಹೆಣ್ಣು ಮಕ್ಕಳನ್ನೆಲ್ಲವೂ ಸಹಿತ ನೀನು ಮೋಹವನ್ನ ಮಾಡಿಬಿಟ್ಟೆಲ್ಲ, ಈ ಕೆಲಸ ಬಹಳ ಒಳ್ಳೆಯದನಪ್ಪ ನಿನಗೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿ, ಅಂದ್ರೆ ನಿಂದಾಸ್ತುತಿಯ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಯಾವ ಭಗವಂತ ನೀನು ನಮ್ಮನ್ನ ರಕ್ಷಣೆಯನ್ನ ಮಾಡತಕ್ಕಂತಹವನಾಗು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ, ಮುಂದೆ ಕರಿಯ ಕಾಯ್ದ ಜಲದಿ ಮಕರವ ತರಿದು, ಕರಿಯ ಕಾಯ್ದ, ಕರಿ ಅಂತ ಹೇಳಿದ್ರೆ ಆನೆ ಎಂಬತಕ್ಕಂತಹದ್ದನ್ನ ಭಗವಂತ ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ನೀರಿನಲ್ಲಿ ಇರತಕ್ಕಂತಹ ಮಕರವ ತರಿದು, ಆ ಮೊಸಳೆಯನ್ನ ಸಂಹಾರ ಎಂಬತಕ್ಕಂತಹದ್ದನ್ನ ಮಾಡುವಂತಹವನಾಗಿ ಹಿರಣ್ಯಾಕ್ಷನ ಸೀಳ್ದು. ಹಿರಣ್ಯಾಕ್ಷ ಎಂಬತಕ್ಕಂತಹವನು ಹಿರಣ್ಯಂ ಅಕ್ಷಿಣೇ ಯಸ್ಯ ಸಹ ಹಿರಣ್ಯಾಕ್ಷ. ಹಿರಣ್ಯ ಅಂದ್ರೆ ಇಡೀ ಭೂಮಿ, ಬಂಗಾರ, ಎಲ್ಲದಕ್ಕೂ ಸಹಿತ ಅನೇಕ ಅರ್ಥಗಳನ್ನ ಹೇಳ್ತಾ ಇದ್ದಾರೆ. ಅಂತಹ ಭೂಮಿಯನ್ನ ನೋಡಿದನಂತೆ. ನೋಡಿದ ತಕ್ಷಣದೊಳಗಡೆ, ಕಣ್ಣಿಂದ ನೋಡಿದ ತಕ್ಷಣ ಆ ಪದಾರ್ಥ ನನಗೆ ಬೇಕು ಅಂತ ಹೇಳಿ ಅಪೇಕ್ಷೆ ಬಂತು. ಚಾಪೆ ಸುತ್ತದಂತೆ ಸುತ್ತುಕೊಂಡು ಅಲ್ಲೇ ಕೆಳಗಿನ ಲೋಕಕ್ಕೆ ಹೋಗುತ್ತಾ ಇದ್ದಾನೆ. ಭಗವಂತ ಅವನನ್ನು ಸಂಹಾರ ಎಂಬತಕ್ಕಂಥದ್ದನ್ನ ಮಾಡಿದ, ವರಾಹ ರೂಪ ಎಂಬತಕ್ಕಂಥದ್ದನ್ನ ಸ್ವೀಕಾರವನ್ನ ಮಾಡಿ, ಇಂತಹ ಯಾವ ಹಿರಣ್ಯಾಕ್ಷನ ಸೀಳ್ದು ತರಳನನು ತಲೆಗಾಯ್ದು, ಸಣ್ಣ ಕೂಸನ್ನ ಸಂರಕ್ಷಣೆಯನ್ನು ಮಾಡುವಂತಹವನಾಗಿ ಆಗುತ್ತಾ ಇದ್ದಾನಂತೆ. ಅಂದ್ರೆ ಇವನ ಅಣ್ಣನಾಗಿರ್ತಕ್ಕಂತಹವನು ಹಿರಣ್ಯಕಶಿಪು ಎಂಬತಕ್ಕಂತಹವನು ಮಗನನ್ನ ಸಂಹಾರವನ್ನ ಮಾಡುವ ಸಂದರ್ಭದೊಳಗಡೆ ಭಗವಂತ ನರಸಿಂಹ ರೂಪವನ್ನು ಸ್ವೀಕಾರ ಮಾಡಿ ಅವನನ್ನ ಸಂಹಾರ ಮಾಡ್ತಾ ಇದ್ದಾನೆ. ಶಕಟಾಸುರನ ಹತ ಮಾಡಿ, ಶಕಟಾಸುರನನ್ನು ಸಹಿತ ಸಂಹಾರವನ್ನ ಮಾಡ್ತಾ ಇದ್ದಾನೆ. ಸಣ್ಣ ಮಗುವಿನ ಒಂದು ಕೆಲಸ ಎಂತಹದ್ದು ಅಂತಂದ್ರೆ ಕೈಕಾಲಗಳನ್ನ ಬಡಿಯತಕ್ಕಂತಹದ್ದು. ಔತ್ಥಾನಿಕ ಕರ್ಮಕ್ಕೋಸ್ಕರವಾಗಿಯೇ ಕರ್ಕೊಂಡು ಹೋಗಿದ್ದಾರೆ. ಪಾಪ ಬಹಳ ಬಿಸಿಲು ಉಂಟಂತ ಹೇಳಿ ಆ ಕೂಸನ್ನ ಒಂದು ಶಕಟ ಅಂದ್ರೆ ಒಂದು ಬಂಡಿಯ ಕೆಳಗಡೆಗೆ ಮಲಗಿಸ್ತಾ ಇದ್ದಾರೆ. ಮಲಗಿಸಿದ ಸಂದರ್ಭದೊಳಗಡೆಗೆ ಮಗುವಿನ ಒಂದು ಏನು ಚೇಷ್ಟೆ ಇದೆಯೋ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಆ ಕಾಲನ್ನ ತೆಗೆದು ಆ ಬಂಡಿಗೆ ತಗಲಿಸಿದ ಸಂದರ್ಭದೊಳಗಡೆಗೆ ಆ ದೈತ್ಯ ಎಂಬತಕ್ಕಂತಹವನು ಸಂಹಾರವಾಗುತ್ತಾ ಇದ್ದಾನೆ. ಇಂತಹವನನ್ನ ಹತ ಮಾಡಿ ದುರುಳ ಕಂಸನ ಕೊಂದು, ದುರುಳನಾಗಿರ್ತಕ್ಕಂಥ ಕಂಸನನ್ನ ಸಂಹಾರವನ್ನ ಮಾಡ್ತಾ ಇದ್ದಾರೆ. ಒಂದೇ ಮುಷ್ಟಿಘಾತದಿಂದ ಸಂಹಾರವನ್ನ ಮಾಡದ ಅಂತ ಹೇಳಿ ಸೋದರ ಮಾವ ಬೇರೆ, ಮಗದನ ಮುರಿದು, ಯಾಕೆಂದ್ರೆ ಅವನ ಸಂಬಂಧವನ್ನ ಹೊಂದಿರತಕ್ಕಂತಹ ಅವನು ಮಗಧ ರಾಜ್ಯದ ಒಡೆಯ ಯಾರು ಅಂತಂತ ಹೇಳಿದ್ರೆ ಜರಾಸಂಧ. ಅವನನ್ನೂ ಸಹಿತ ಭಗವಂತ ಸಂಹಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ಕೋಪ ಇತ್ತಂತೆ. ಯಾವಾಗ ಅಳಿಯನನ್ನ ಸಂಹಾರವನ್ನ ಮಾಡಿಬಿಟ್ನೋ ಇನ್ನಿಷ್ಟು ದ್ವೇಷ ಎಂಬತಕ್ಕಂಥದ್ದು ಆ ಮಗಧ ರಾಜನಾಗಿರ್ತಕ್ಕಂಥ ಜರಾಸಂಧನಿಗೆ ಹೆಚ್ಚಾಯಿತಂತೆ. ಅದಕ್ಕೋಸ್ಕರ ಕಾಲೆಯವನನ್ನೆಲ್ಲ ಕರೆಸಿ ಅಲ್ಲೇ ಅವನಿಂದ ಸಂಹಾರವನ್ನ ಮಾಡಿಸೋಣ ಅಂತ ಹೇಳಿ ಬಹಳ ಪ್ರಯತ್ನ ಎಂಬತಕ್ಕಂಥದ್ದನ್ನ ಪಟ್ಟ. ಸುಮಾರು 20-21 ಬಾರಿ ಬರ್ತಾ ಇದ್ದಾರೆ. ಒಮ್ಮೊಮ್ಮೆಯೂ ಸಹಿತ
ಅನೇಕ ಅಕ್ಷೋಣಿ ಸೈನ್ಯಗಳನ್ನು ತೆಗೆದುಕೊಂಡು ಬಂದ ಸಂದರ್ಭದೊಳಗಡೆಗೆ ಭಗವಂತ ಎಲ್ಲರನ್ನೂ ಸಹಿತ ಸಂಹಾರವನ್ನ ಮಾಡಿ ಪ್ರಧಾನವಾಗಿರ್ತಕ್ಕಂತಹವರನ್ನ ಮಾತ್ರ ಬಿಡ್ತಾ ಇದ್ದಾರೆ. ಅದರೊಳಗಡೆ ಈ ಜರಾಸಂಧ ಇತ್ಯಾದಿಗಳನ್ನು ಸಹಿತ ಮತ್ತೆ ಮತ್ತೆ ಬಿಡುವಂತಹವನಾಗಿ ಕೊನೆಯಲ್ಲಿ ಭೀಮಸೇನ ದೇವರಿಂದ ಸಂಹಾರವನ್ನ ಮಾಡುತ್ತಾ ಇದ್ದಾನೆ. ಇಂತಹ ಮಗದನ ಮುರಿದು ಭೀಮಸೇನ ದೇವರ ಕೈಯಲ್ಲಿ ಸಂಹಾರವನ್ನ ಮಾಡಿಸುವಂತಹವನಾಗಿ ಆಗುತ್ತಾ ಇದ್ದಾನೆ. ವತ್ಸನ ಹಮ್ಮಳಿಸಿ, ವತ್ಸನ ಅಂತಂತ ಹೇಳಿದ್ರೆ ಇಲ್ಲಿ ವತ್ಸ ಅಂತಂತ ಹೇಳಿದ್ರೆ ಮಗು ಅಂತ ಹೇಳಿ ಅನ್ಕೊಂಡ್ಬಿಡಬಾರ್ದು. ವತ್ಸ ಅಂತ ಹೇಳಿದ್ರೆ ವತ್ಸಾಸುರ ಎಂಬುದಾಗಿ ಅವನ ಹಮ್ಮನ್ನ ಇಳಿಸತಕ್ಕಂಥದ್ದು, ಅಂದ್ರೆ ಅವನನ್ನ ಸಂಹಾರವನ್ನ ಮಾಡತಕ್ಕಂತಹವನು. ಇಂತಹ ಯಾವ ಭಗವಂತ ಕರಹರಣವನ್ನು ಹಿಂಗಿಸಿದೆ. ಖರ ಎಂಬತಕ್ಕಂತಹವನು ಅವನು ರಾವಣನಿಗೆ ಬಹಳ ಹತ್ತಿರದ ಸಂಬಂಧಿಕ. ಅದನ್ನ ರಾಮಾಯಣದಲ್ಲೂ ಸಹಿತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಪುಲಸ್ತರ ಮಕ್ಕಳಾಗಿರತಕ್ಕಂತಹವರು ವಿಶ್ವವಸಿ ಎಂಬತಕ್ಕಂತಹವರು. ಇಂಥ ವಿಶ್ವವಸಿ ಎಂಬತಕ್ಕಂತಹವರು ಕೇಶಿನಿ ಎಂಬತಕ್ಕಂತಹವರನ್ನ ಲಗ್ನವನ್ನಾದ ಸಂದರ್ಭದೊಳಗಡೆಗೆ ಅವರಲ್ಲಿ ಕುಬೇರರು ಅವತಾರವನ್ನ ಮಾಡುತ್ತಾ ಇದ್ದಾರೆ. ಅವರಿಗೆ ವಿಶ್ವವಸುಗಳು ಹೇಳ್ತಾ ಇದ್ದಾರೆ, ದೈತ್ಯರೆಲ್ಲ ವಾಸ ಮಾಡ್ತಾ ಇದ್ದಂತಹದ್ದು ಲಂಕಾಪಟ್ಟಣ. ಆ ಲಂಕಾಪಟ್ಟಣದೊಳಗಡೆಗೆ ಭಗವಂತ ಒಮ್ಮೆ ಸುದರ್ಶನ ಚಕ್ರವನ್ನ ಪ್ರಯೋಗವನ್ನ ಮಾಡಿದಾಗ ಯಾವ ದೈತ್ಯರು ಸಹಿತ ಇಲ್ಲದಿರತಕ್ಕಂತಹ ರೀತಿಯಲ್ಲಿ ಆಗಿಬಿಡ್ತು. ಎಲ್ಲ ಜಾಗ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಆಗ ವಿಶ್ವವಸ್ತುಗಳನ್ನ ಕೇಳ್ತಾ ಇದ್ದಾರೆ, ನಾನು ಎಲ್ಲಿ ವಾಸ ಮಾಡಬೇಕು ಅಂತ ಹೇಳಿ. ಆಗ ಅವರು ಹೇಳ್ತಾ ಇದ್ದಾರೆ, ನೋಡಪ್ಪ ಲಂಕಾಪಟ್ಟಣದೊಳಗಡೆ ವಾಸ ಮಾಡು ಅಂತ ಹೇಳುದು. ಅವರ ಒಂದು ಆಜ್ಞೆ ಆಗಿದೆ, ಆದ್ದರಿಂದ ಲಂಕಾಪಟ್ಟಣಕ್ಕೆ ಬಂದು ವಾಸವನ್ನ ಮಾಡ್ತಾ ಇದ್ದಾರೆ. ಇದಾದ ನಂತರದೊಳಗಡೆಗೆ ಈ ವಿಶ್ವವಸಿ ಎಂಬತಕ್ಕಂಥವ್ರು ಕೈಕಸಿ ಎಂಬತಕ್ಕಂತಹವರನ್ನು ಲಗ್ನವಾದರು. ಅಲ್ಲಿಯೇ ನೆನೆ ಹುಟ್ಟಿರ್ತಕ್ಕಂಥದ್ದು ರಾವಣ, ಕುಂಭಕರ್ಣ ಮತ್ತೆ ವಿಭೀಷಣ ಎಂಬತಕ್ಕಂಥದ್ದು. ಇದಾದ ನಂತರದೊಳಗಡೆಗೆ ಇನ್ನೊಬ್ಬರನ್ನ ಲಗ್ನವನ್ನ ಆಗುತ್ತಾ ಇದ್ದಾರೆ, ರಾಕ ಎಂಬತಕ್ಕಂತಹವರು. ಅವರಲ್ಲಿ ಹುಟ್ಟಿರ್ತಕ್ಕಂತಹವರನ್ನೇ ಖರ, ದೂಷಣ ಮತ್ತೆ ಶೂರ್ಪನಖಿ ಎಂಬತಕ್ಕಂಥದ್ದು. ಅಂದ್ರೆ ತಾಯಂದರು ಇಬ್ಬರು ತಂದೆಯಾಗಿರ್ತಕ್ಕಂತಹ ಅವರು ಒಬ್ಬರು ವಿಶ್ವವಸಿ ಎಂಬತಕ್ಕಂತಹವರು. ಈ ಪ್ರಕಾರವಾಗಿ ತಂಗಿಯ ಒಂದು ವಾವೆ ರಾವಣನಿಗೆ ಯಾವುದೋ ಒಂದು ಸಂದರ್ಭದೊಳಗಡೆಗೆ ಯುದ್ಧವನ್ನ ಮಾಡ್ತಾ ಇದ್ದಾರೆ. ಮಾಡುವಾಗ ಶತ್ರುವಿನ ಕಡೆಯಲ್ಲಿ ತಂಗಿಯ ಗಂಡ ಸೇರ್ಕೊಂಡ್ಬಿಟ್ಟಿದ್ದಾನೆ, ಯುದ್ಧ ಮಾಡ್ತಾ ಇದ್ದಾನೆ. ಗೊತ್ತಾಗೋಯ್ತು, ಎಲ್ಲ ಮೋಸ ಮಾಡ್ತಾ ಇದ್ಯಾ ನೀನು ಉಂಟಂತ ಹೇಳಿ ಅವನು ಕುತ್ತಿಗೆಯನ್ನು ತೆಗೆದುಬಿಟ್ಟ. ಅಲ್ಲೇ ಯುದ್ಧ ಮಾಡುವಾಗ ಯಾರುಗಡೆ ಯಾರು ಇರ್ತಾರೆ ಏನು ಉಂಟಂತ ಗೊತ್ತಾಗತ್ತ ಅಂದ್ರೆ, ಇವತ್ತಿನ ದಿವಸನೇ ನಾವು ಹೆಲ್ಮೆಟ್ ಹಾಕೊಂಡಿದ್ದು ಅಂದ್ರೆ ಯಾರು ಏನು ಬರ್ತಾರೆ ಎದುರುಗಡೆ ಗೊತ್ತಾಗೋದಿಲ್ಲ. ಇದು ದೃಷ್ಟಾಂತ ಕೊಡ್ತೀವಿ. ಕೋಣಕುಂಟೆಗೆ ಹೋಗ್ಬೇಕಾಗಿತ್ತು, ಸೌತನ್ ಸರ್ಕಲ್ ಅಲ್ಲಿ ಬಸ್ ಕಾಯ್ತಾ ಇದ್ದೆ. ಯಾರೋ ಬಂದ್ರೆ ಗಾಡಿ ನಿಲ್ಸಿದ್ರು, ಆಚಾರ್ಯ ನಮಸ್ಕಾರ ಆಚಾರ್ಯ ಅಂತಂದ್ರು. ಏನ್ ಸಮಾಚಾರ, ಯಾರು ಉಂಟು? ನಮ್ಮ ಆಚಾರ್ಯ ವಾದರಾಜ ಉಂಟು ಅಂತ. ಯಾವ ವಾದರಾಜ ಹೇಳಿ? ಎಷ್ಟೊಂದು ಜನ ಇರ್ತಾರೆ, ವಾದರಾಜ, ಗುರುರಾಜ, ಅಲ್ಲೇ ರಾಘವೇಂದ್ರ ಅನ್ನೋದು ಜಾಸ್ತಿ ಇದ್ದಾರೆ. ಈಗ ಬಹಳ ಸಂತೋಷ, ಏನಾಗಬೇಕಾಯ್ತು ಅಂತ. ಸರಿ, ನಾನು ಅಲ್ಲೇ ಹೋಗ್ತಿದ್ದೀನಿ ಬನ್ನಿ ಅಂತಂದ್ರು. ಎಲ್ಲೋಗ್ತಾನ ಏನ್ ಕತೆ ನಾನು ಅಂದ್ರೆ ಹೆಲ್ಮೆಟ್ ಹಾಕೊಂಡ್ಬಿಟ್ಟರೆ ನಮ್ಮ ಪರಿಚಯದವರು ಸಹಿತ ಗೊತ್ತಾಗೋದಿಲ್ಲ. ಅಲ್ಲೇ ಒಂಥರದಲ್ಲಿ ಅನುಕೂಲ, ಒಂಥರದಲ್ಲಿ ಅನಾನುಕೂಲ. ಅಲ್ಲೇ ಟೆರರಿಸ್ಟ್ಗಳಿದ್ರು ಸಹಿತ ಗೊತ್ತಾಗಲ್ಲ, ಸ್ನೇಹಿತರಿದ್ರು ಸಹಿತ ಗೊತ್ತಾಗಲ್ಲ. ಹಾಗೆ ಆ ಯುದ್ಧವನ್ನ ಮಾಡುವಾಗ ಅನೇಕ ರೀತಿಯಾಗಿರ್ತಕ್ಕಂಥ ಕವಚವನ್ನ ಅಲ್ಲೇ ಕಿರೀಟ ಏನೇನೋ ಹಾಕೊಂಡಿರ್ತಾರೆ, ಅದನ್ನೆಲ್ಲ ಹಾಕೊಂಡ್ ಗೊತ್ತಾಗ್ಲಿಲ್ಲ. ತಂಗಿಯ ಗಂಡನನ್ನ ಸಂಹಾರ ಮಾಡ್ತಾರೆ. ಯುದ್ಧ ಎಲ್ಲ ಮುಗೀತು. ಆಮೇಲೆ ಯಾರ ಇನ್ಫಾರ್ಮೇಶನ್ ಕೊಟ್ರು, ಅಲ್ಲೇ ನಿನ್ ತಂಗಿ ಕೈ ಕಸಿದ್ದಾಳೆ, ಯಾವ ಶೂರ್ಪಣಿಕಿ ಇದ್ದಾಳಲ್ಲ, ಶೂರ್ಪಣಿಕಿಯ ಗಂಡ ಸತ್ತೋಗ್ಬಿಟ್ಟಿದ್ದಾನೆ. ಯಾರು ಅಂತಂದು ಹೇಳುದು, ಇಂಥ ಶತ್ರುವಿನ ಕಡೆಯಲ್ಲಿ ಇದ್ದಿದ್ದು ರಾವಣನ ಸಂಹಾರ ಮಾಡಿದ್ದು ಗೊತ್ತಾಯ್ತು. ಅಕ್ಷಣ ಬರ್ತಾ ಇದ್ದಾಳೆ, ಅದೇ ಎಂತ ಅನಾಹುತ ಮಾಡಿಬಿಟ್ಟೆ ನೀನು, ನನ್ನ ಯಜಮಾನರನ್ನ ಸಂಹಾರವನ್ನ ಮಾಡಿಬಿಟ್ಟಿಲ್ಲ ನೀನು ಅಂತ ಹೇಳಿ. ಅವಾಗ ಹೇಳ್ತಾ ಇದ್ರೆ, ಏನು ಯೋಚನೆ ಮಾಡಬೇಡ, ಅದೇ ನೀನು ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇರು. ನಿನಗೆ ಯಾರು ಚೆನ್ನಾಗಿದ್ದಾರೆ ಅಂತ ಹೇಳಿ ನಿನ್ನ ಮನಸ್ಸಿಗೆ ಹಿಡಿಸುತ್ತೋ ಬಂದು ನನಗೆ ವಿಷಯವನ್ನು ಹೇಳು. ಆ ಸಂದರ್ಭದೊಳಗಡೆ ಅವರನ್ನ ಕೊಟ್ಟು ಲಗ್ನ ಮಾಡ್ತೀನಿ ಅಂತ ಹೇಳುದು. ಅಲ್ಲೇ ಪುನರ್ವಿವಾಹ ಮಾಡಿ ಫಸ್ಟ್ ಯಾರು ಅಂತ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿ ಅನ್ಕೊಳ್ತೀವಿ. ಅದೆಲ್ಲ ಅಲ್ಲ, ಮೊದಲು ಮಾಡಿದ್ದು ರಾವಣ ಮಹಾನುಭಾವ. ಅಲ್ಲಿಂದ ಪ್ರಾರಂಭ ಆಯಿತು ನೋಡ್ರಿ. ಆಗ ಎಲ್ಲ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇವಳ ರಕ್ಷಣೆಗೋಸ್ಕರವಾಗಿಯೇ ಈ ಖರ ಮತ್ತೆ ದೂಷಣ, ತ್ರಿಶಿರ ಎಂಬತಕ್ಕಂತಹವರನ್ನ ನೇಮಕವನ್ನ ಮಾಡಿದ್ದಾರೆ. ಅವ್ರು ಒಬ್ಬೊಬ್ರು ಸಹಿತ ಎಷ್ಟೆಷ್ಟು ಜನ ಇದ್ರು ಅವರ ಕಡೆಯವರು ಉಂಟಂತ ಹೇಳಿದ್ರೆ, ಅಲ್ಲೇ ಒಬ್ಬೊಬ್ರಿಗೂ ಸಹಿತ 60-70 ಅಕ್ಷೋಣಿ ಸೈನ್ಯಗಳಿದ್ವಂತೆ. ನಾವು ಬರೀ ಇಲ್ಲಿ ಮಹಾಭಾರತ ಒಳಗಡೆ 18 ಅಕ್ಷೋಣಿ ಸೈನ್ಯ ಉಂಟಂತಿದ್ದೀವಿ. ಇದು ಸಾಧಾರಣವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಒಂದು ಸಂಖ್ಯೆಯ ಮುಂದೆ 17 ಸೊನ್ನೆಯನ್ನ ಹಾಕಬೇಕಂತೆ. ಎಷ್ಟು ಜನ ಆಗುತ್ತೆ ಅದೇ. ಅಂತಹದ್ದನ್ನ ರಾವಣನ ಮೂಲ ಬಲವನ್ನಾಗಿ ಇಟ್ಕೊಂಡಿದ್ದಂತೆ ಸಣ್ಣ ಜಾಗದೊಳಗಡೆಗೆ. ಅದು ಬ್ರಹ್ಮದೇವರ ವರದಿಂದ ಮಾತ್ರ ಸಾಧ್ಯ, ಇಲ್ಲಾಂದ್ರೆ ಆಗುತ್ತಾ ಇರ್ಲಿಲ್ಲ.
ಇದನ್ನೆಲ್ಲ ಹಿಂದೆನೇ ನಾವು ವರ್ಣನೆಯನ್ನು ಮಾಡಿದ್ದೀನಿ. ಆಗ ಈ ಯಾವ ಶೂರ್ಪನಖಿ ಎಂಬತಕ್ಕಂತಹ ಅವಳು ರಾಮದೇವರ ರೂಪಕ್ಕೆ ಮೋಹಿತರಾಗುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಲಕ್ಷ್ಮಣ ದೇವರಿಗೆ ಹೇಳಿ, ನೋಡಪ್ಪ ಏನೋ ಮದುವೆ ಆಗ್ಬೇಕಂತೆ, ಮದುವೆ ಮಾಡು ಅಂತಂದ್ರಂತೆ. ಕೆಲವರೆಲ್ಲ ಗುಪ್ತವಾಗಿ ಮಾತಾಡ್ತಾರೆ, ಅಲ್ಲೇ ಕಲ್ಯಾಣೋತ್ಸವ ಅಂತ ಹೇಳಿ ಮಠ ಇತ್ಯಾದಿಗಳೆಲ್ಲ ಸಹಿತ ಇದ್ದಿದ್ದಂಗೆ ಪಾಪ ಜನ ಜಾಸ್ತಿ ಬಂದ್ಬಿಡ್ತಾರೆ. ಅವಾಗ ಏನ್ ಮಾಡ್ಬೇಕಾಗತ್ತೆ, ಕಲ್ಯಾಣೋತ್ಸವ ನಡೀಲಿ ಅಂತಂತ ಹೇಳಂತಾರೆ. ಪಾಪ ಹುಳಿಯನ್ನ ಮಾಡಿರ್ತಾರೆ, ಹುಳಿ ಮಾಡಿರ್ತಾರೆ, ಅನ್ನ ಮಾಡಿರ್ತಾರೆ, ಹಾಕ್ಬೇಕಾಗಿರುತ್ತೆ. ಕೊನೆಗೆ ಏನ್ ಮಾಡ್ತಾರೆ, ಅದಕ್ಕೆ ಸೇರಿಸ್ತಾರೆ ಅಲ್ಲೇ, ಅದು ಹುಳಿಯನ್ನ ಆಗತ್ತೆ. ಬಿಸಿಬೇಳೆ ಮಾತು ಬೇರೆ ನೋಡ್ರಿ, ಪಾಕಶಾಸ್ತ್ರದ ವಿಷಯ. ಇವರೆಲ್ಲ ಸಹಿತ ವಯಸ್ಸಾಗಿ ಹೋಗ್ಬಿಟ್ಟಿರುತ್ತೆ, ಅವ್ರಿಗೆಲ್ಲ ಗಟ್ಟಿ ಪದಾರ್ಥ ತಿನ್ಲಿಕ್ಕಾಗಲ್ಲ. ಆದ್ರೂ ಸಹಿತ ಚಾಪಲ್ಲಿ ಎಂಬತಕ್ಕಂಥದ್ದು ಬಿಡ್ಲಿಕ್ಕಾಗಲ್ಲ. ಈ ಅಂಬಡೆ ಗಿಂಬಡೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸಹಿತ ಸಾರಲ್ಲಿ ನೆನೆಸ್ಕೊಂಡು ತಿನ್ಬೇಕು ಅಲ್ಲೇ. ಪಾಪ ಅವ್ರಿಗಾಗಲ್ಲ ಕಣೋ, ವಯಸ್ಸಾಗೋಗ್ಬಿಟ್ಟಿದೆ, ಸ್ವಲ್ಪ ಸಾರಲ್ಲಿ ಹಾಕೊಂಬಂತಿರ್ತಾರೆ. ಅಲ್ಲೇ ಸಾರಲ್ಲಿ ಹಾಕೊಂಬಂದಿರೋದು ಬೇರೆ, ಸಾರಲ್ಲಿ ನೆನ್ಸಿರೋಂಥದ್ದು ಬೇರೆ. ಅಲ್ಲೇ ಬಿಸಿಬೇಳೆ ಭಾತ್ ಬೇರೆ, ಹುಳಿಯನ್ನ ಬೇರೆ. ನಮ್ಗೆ ಅದ್ರ ಸೂಕ್ಷ್ಮನೇ ಗೊತ್ತಿಲ್ಲ ನಮ್ಗೆ ದಿವಸ. ಈ ಶಾಸ್ತ್ರದ ವಿಷಯ ಏನ್ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಆ ಶೂರ್ಪನಖಿ ಎಂಬತಕ್ಕಂತಹ ಅವರನ್ನ ಮದುವೆ ಆಗುವಂತಂದಾಗ, ಮದುವೆ ಆಗಬೇಕಾ ಅಂತ ಹೇಳಿ ಲಕ್ಷ್ಮಣರು ಅವರ ಮೂಗನ್ನೆಲ್ಲ ಒಂದು ಸಹಿತ ಕುಯ್ತಾ ಇದ್ದಾರೆ. ಅದೇ ನಾಸಿಕ ಅಂತ ಹೇಳಿ ಇವಾಗ ಕರೆಸ್ಕೊಳ್ತಕ್ಕಂಥದ್ದು. ಆ ಸಂದರ್ಭದೊಳಗಡೆಗೇನೆ ಅವಳು ಬಂದು ತನ್ನ ಅಣ್ಣಂದರಾಗಿರತಕ್ಕಂಥ ಕರ ಮತ್ತೆ ದೂಷಣರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಯುದ್ಧಕ್ಕೋಸ್ಕರವಾಗಿಯೇನೆ. ಬಂದ ಸಂದರ್ಭದಲ್ಲಿ ಅವರನ್ನು ಸಹಿತ ಭಗವಂತ ಸಂಹಾರವನ್ನ ಮಾಡುತ್ತಾ ಇದ್ದಾನೆ. ಅದನ್ನ ಇಲ್ಲಿ ತಿಳಿಸ್ತಾ, ಕರ ಹರಣವನ್ನು ಹಿಂಗಿಸಿದೆ ರಕ್ಷಿಸು ನಮ್ಮ ನನವರದ. ಇಂಥ ಕರನನ್ನು ಸಹಿತ ಸಂಹಾರವನ್ನ ಮಾಡುವಂತಹವರಾಗಿ ಆಗುತ್ತಾ ಇದೆಯಾ ಅಂತ ಹೇಳಿ, ಶಿಶುತನದ ಸಾಮರ್ಥ್ಯದಲ್ಲಿ ಕೆಲ ಅಸುರರನ್ನು ಸಂಹರಿಸಿ ಚಕ್ರವ ಬಿಸುಟು ಯೌವನ ಕಾಲದಿ ಆ ಪಾಂಡು ಸುತರಿಂದ ವಸುಮತಿಯ ಭಾರವ ನಿಳುಹಿ ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ ತ್ರಿಜಗವನೆಲ್ಲ ರಕ್ಷಿಸು ನಮ್ಮ ನನವರತ. ಶಿಶುತನದ ಸಾಮರ್ಥ್ಯದಲ್ಲಿ ಬಹಳ ಸಣ್ಣ ರೂಪವನ್ನ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ. ಭಗವಂತ ಸಣ್ಣವನಾಗಿದ್ರು ಸಹಿತ ಅಷ್ಟೇನೆ, ದೊಡ್ಡವನಾಗಿದ್ರು ಸಹಿತ ಅಷ್ಟೇನೆ. ಸಾಮರ್ಥ್ಯ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೇಡ್ರಿ. ನಮಗೆ ಹಂಗಲ್ಲ. ನಾವು ಏನು ಸಣ್ಣ ಮಕ್ಕಳಿದ್ದಂಥ ಸಂದರ್ಭದೊಳಗಡೆಗೆ ಏನು ಸಾಮರ್ಥ್ಯ ಇರುತ್ತೋ ಅದು ಬೆಳೀತಾ 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 ಸ್ವಲ್ಪ ಜಾಸ್ತಿ ಆಗತ್ತೆ. ಅದು ಒಂದು ಹಂತದವರೆಗೂ ಸಹಿತ. ಆಮೇಲೆ ಏನಾಗುತ್ತೆ, ಕ್ರಮೇಣ ಅಲ್ಲೇ ಬ್ಯಾಕ್ ಟು ಪೆವಿಲಿಯನ್. ಹುಟ್ಟದಾಗ ಹೇಗಿರ್ತಾನೋ ಆ ರೀತಿಯಲ್ಲಿ ಹೇಗಿದ್ರು ಗೊತ್ತೇನ್ರಿ ಅವರು. ಆಳು ಒಳ್ಳೆ ಟೈಸನ್ ಇದ್ದಂಗಿದ್ರು ಅಲ್ವೇ. 70 ವರ್ಷ 80 ವರ್ಷ ಆಯ್ತು ಅಂದ್ರೆ ಗುಬ್ಬಚ್ಚಿ ಮರಿ ಆದಂಗೆ ಆಗೋಗ್ಬಿಟ್ರು ಕಣ್ರಿ ಅಂತಾರೆ. ಅಲ್ಲೇ ಹುಟ್ಟೋವಾಗ್ಲೂ ಗುಬ್ಬಚ್ಚಿ ಮರಿನೇ ಇದು, ಸಾಯೋವಾಗ್ಲೂ ಹಾಗೆ ಆಗೋಗ್ಬಿಡುತ್ತಾನೆ. ಇಂತಹ ಒಂದು ಸ್ಥಿತಿಯನ್ನ ಭಗವಂತ ಕೊಡ್ತಾನೆ. ಅಂದ್ರೆ ಒಂದು ಹಂತದಲ್ಲೇ ಬೆಳಿತಾನೆ, ಇನ್ನೊಂದು ಹಂತದಲ್ಲೇ ಇಳಿಯುವಂತಹವನಾಗಿ ಆಗಿಬಿಡುತ್ತಾನೆ. ಹಾಗೆ ಶಿಶುತನದ ಸಾಮರ್ಥ್ಯದಲ್ಲಿ ಇದು ಮನುಷ್ಯನ ಒಂದು ಹಣೆಯ ಬರಹ. ಆದರೆ ಭಗವಂತನಿಗೆ ಹಾಗಲ್ಲ. ಹಾವಿನ ವಿಷ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಎಳೆ ಹಾವು, ಅದಕ್ಕೋಸ್ಕರ ಅದರಲ್ಲೇನು ವಿಷ ಇರೋದಿಲ್ಲ. ಎಲ್ಲ ದೊಡ್ಡ ಹಾವಾಗಿತ್ತು ಮಾತ್ರ ಅದಕ್ಕೆ ವಿಷ ಇರುತ್ತೆ, ಕಡಿದ್ರೆ ಮಾತ್ರ ಸತ್ತೋಗ್ಬಿಡ್ತಾನೆ ಅಂತಂತೆ ಹೇಳಿದ್ರೆ ದಾಸರು ಚೆನ್ನಾಗಿ ಹೇಳ್ತಾರೆ. ಅಂಗಾನೆಯರ ಸರಸ ಎಳೆಯ ಭುಜಂಗನ ಸಹವಾಸ ಗಿಡುಗ ಗಿಳಿಮರಿಯ ನೊಯ್ಯುವ ತೆರದಲ್ಲಿ ಗಿಡುಗ ಗಿಳಿಮರಿಯ ನೊಯ್ಯುವ ತೆರದಲ್ಲಿ ದೂತರು ಪಿಡಿಯಲು ತಡೆ ಮಾಡುವರೇ ಹೋಗಬೇರಿಹುದಣ್ಣ ಭವಭೋಗಗಳೆಲ್ಲವೂ ರೋಗಗಳಣ್ಣ. ಇಂಥ ಒಂದು ಮಾತು ಅಲ್ಲೇ. ಅಂಗನೆಯರ ಸರಸ ಎಳೆಯ ಭುಜಂಗನ ಸಹವಾಸ. ಆದ್ದರಿಂದ ಹೆಣ್ಣು ಹೊನ್ನು ಮಣ್ಣು ಹೆಚ್ಚಿಗೆ ಮನಸ್ಸನ್ನ ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ. ಆ ಹೆಣ್ಣಿನ ಸಹವಾಸ ಹೇಗೆ ಅಂತಂದ್ರೆ, ಅಂಗನೆಯರ ಸರಸ ಎಳೆಯ ಭುಜಂಗನ ಸಹವಾಸ. ಇನ್ನು ಈಗಿನ್ನೂ ಮೊಟ್ಟೆ ಹೊಡ್ಕೊಂಡ್ ಬಂದಿದೆ ಅದು ಹಾವಿನ ಮರಿ. ಅದೇನು ಕಚ್ಚಲ್ಲ ಬಿಡ್ರಿ ಅಂತ ಹೇಳಿ ಇಟ್ಕೊಂಡಿತ್ತು ಅಂದ್ರೆ ಏನ್ ಮಾಡುತ್ತೆ, ಒಂದ್ಸಲಿ ಕಚ್ಚದ ಅಂತಂದ್ರೆ ವಿಷ ಎಂಬತಕ್ಕಂತಹದ್ದು ದೇಹ ಪೂರ್ಣ ಆವರಿಸಿ ಬಿಟ್ಟು ಸತ್ತೋಗಿಬಿಡ್ತಾನೆ. ಹಾಗೆ ಎಳೆಯ ಹಾವು ಮುಟ್ಟಂತ ಹೇಳಿ ಯಾರೂ ಅದರ ಹತ್ತಿರಕ್ಕೆ ಹೋಗೋದಿಲ್ಲ. ದೊಡ್ಡ ಹಾವಾದ್ರೆ ಭಯ, ಎಳ ಹಾವಾಯ್ತು ಅಂದ್ರೆ ಭಯ ಇಲ್ಲ. ಹಾಗಲ್ಲ, ಇಲ್ಲಿ ಹೇಳ್ತಾ ಶಿಶುತನದ ಸಾಮರ್ಥ್ಯದಲ್ಲಿ ಕೆಲ ಅಸುರರನ್ನು ಸಂಹರಿಸಿದೆ. ಕೂತನಿಯನ್ನ, ಶಕಟಾಸುರನನ್ನ, ಅಲ್ಲೇ ಧೇನುಕಾಸುರ, ವತ್ಸಾಸುರ ಅನೇಕರು ಬರ್ತಾ ಇದ್ದಾರೆ. ಸುಮಾರು ಒಂದು 20-30 ಮಂದಿ ರಾಕ್ಷಸರುಗಳು ಬರ್ತಾರೆ. ಅದು ಎಲ್ಲನೂ ಸಹಿತ ಕಂಸ ಕಳಿಸಿರತಕ್ಕಂಥದ್ದು. ಎಲ್ಲರನ್ನೂ ಸಹಿತ ಬಹಳ ಕಷ್ಟಪಟ್ಟು ಭಗವಂತ ಸಂಹಾರ ಮಾಡದ ಅಂತಿದೆ ಏನಂತಂದ್ರೆ ಇಲ್ಲ.
ಕ್ಷಣ ಮಾತ್ರದೊಳಗಡೆಗೆ ಸಂಹಾರವನ್ನ ಮಾಡುವಂತಹವನಾಗಿ ಆಗ್ತಾ ಇದ್ದಾನೆ. ಚಕ್ರವ ಬಿಸುಟು ಯೌವನ ಕಾಲದಿ ಬೆಳೆದ ದೊಡ್ಡವನಾದ ಸುದರ್ಶನ ಚಕ್ರ ಎಂಬತಕ್ಕಂಥದನ್ನ ಕೈಯಲ್ಲಿ ಹಿಡಿದುಕೊಂಡು ಅನೇಕರನ್ನು ಸಂಹಾರ ಮಾಡ್ತಾ ಇದ್ದಾನೆ. ಶಿಶುಪಾಲ, ದಂತವಕ್ರ ಇತ್ಯಾದಿಗಳನ್ನೆಲ್ಲವನು ಸಹಿತ. ಅದನ್ನ ದುರ್ಯೋಧನ ಪಾಪ ತಿಳ್ಕೊಂಡಿದ್ದ. ಕೃಷ್ಣನಿಗೆ ಚಕ್ರ ಇದ್ರೆ ಮಾತ್ರ ಯುದ್ಧ ಮಾಡ್ತಾನೆ, ಚಕ್ರ ಇದ್ದಿರೈತದು ಯುದ್ಧ ಮಾಡಲ್ಲ ಅಂತ ಹೇಳಿ. ಅದೊಂದು ಪ್ರಮಾಜ್ಞಾನ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ದುಷ್ಟರ ಬುದ್ಧಿನೇ ಹಾಗಿರುತ್ತೆ. ಅದಕ್ಕೋಸ್ಕರ ಯುದ್ಧ ಪ್ರಾರಂಭವಾಗಬೇಕು ಪಾಂಡವರಿಗೂ ಕೌರವರಿಗೂ. ಆ ಸಂದರ್ಭದಲ್ಲಿ ದುರ್ಯೋಧನ ಬಂದಿದ್ದೇನೆ ಅಶ್ವತ್ಥಾಮಾಚಾರ್ಯರನ್ನ ಕರೀತಾ ಇದ್ದಾರೆ. ಅಲ್ಲೇ ಎಂತ ಮಹಿಮೆ ನೋಡ್ರಿ, ಒಂದು ಲೋಟ ಹಾಲು ಕುಡಿದಿದ್ದರಿಂದ ಎಂತೆಂಥ ಅನಾಹುತಗಳಾಗಿ ಹೋಗ್ಬಿಟ್ವು. ಮಹಾಭಾರತದ ಯುದ್ಧನೇ ಅಲ್ಲಿ ನಡೆದೋಯ್ತು. ಆಗ ಅವರನ್ನು ಕರೆದು ಕೇಳ್ತಾ ಇದ್ದಾರೆ, ನಿಮ್ಮಿಂದ ಒಂದು ಕೆಲಸ ಆಗಬೇಕು ಅಂತ. ಏನು ಅಂತಂದು, ಏನಿಲ್ಲ, ಭಗವಂತ ಇದ್ದಾನ, ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನಿಗೆ ಬ್ರಾಹ್ಮಣರ ಕಂಡ್ರೆ ಬಹಳ ಪ್ರೀತಿ. ಅದಕ್ಕೋಸ್ಕರ ಆ ಬ್ರಾಹ್ಮಣರು ಏನು ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಅದಕ್ಕೋಸ್ಕರ ನೀವು ಕೃಷ್ಣನ ಬಳಿಯಲ್ಲಿ ಹೋಗಿ ಒಂದು ಕೆಲಸ ಮಾಡ್ಕೊಂಡ್ಬರ್ಬೇಕು. ಏನು ಪೀಠಿಗೆ ಹಾಕ್ತಾ ಇದ್ದಾನೆ ಅಲ್ಲೇ, ವಿಷಯಕ್ಕೆ ಬರಬಾರ್ದೆ, ಹೊತ್ತಾಗಿ ಹೋಗ್ಬಿಡುತ್ತೆ. ಆಮೇಲೆ ಏನು ಹೇಳಪ್ಪ, ಪರವಾಗಿಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ. ಏನಿಲ್ಲ, ದ್ವಾರಕಾಪಟ್ಟಣಕ್ಕೆ ಹೋಗಿ ಆ ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನ ಸುದರ್ಶನ ಚಕ್ರವನ್ನ ಇಸ್ಕೊಂಬಂದಿದ್ರೆ ನಮ್ಗೆ ಯುದ್ಧಕ್ಕೆ ಬಹಳ ಅನುಕೂಲ ಆಗೋದು. ಅಲ್ಲೇ ನೋಡ್ರಿ, ಅವನ ಮನೆಯಲ್ಲಿ ಒಂದು ಲೋಟ ಹಾಲು ಕುಡಿದಿದ್ದಕ್ಕೋಸ್ಕರ ರುದ್ರದೇವರ ಒಂದು ಸ್ಥಿತಿ ಹೇಗೆ ಮಾಡಿಬಿಡ್ತಾ ಇದ್ದಾನೆ. ಅಲ್ಲ, ಇನ್ನು ನಮ್ಮಂತ ಅವರ ಹಣೆ ಬರಹ ಯಾವ ರೀತಿಯಲ್ಲಿ ಇರುತ್ತೆ ಲೆಕ್ಕ ಹಾಕ್ಬೋದ್ರಿ. ನೆನೆದರೆ ಘೋರ, ನೆನೆಸ್ಕೊಳ್ಳೋದಿಲ್ಲ, ಏನು ಸುಖ, ಎಷ್ಟು ಚೆನ್ನಾಗಿದೀವಲ್ಲ ಅಂದ್ರೆ ಚೆನ್ನಾಗಿದ್ದೀಯ ಅಷ್ಟೇನೆ, ಅದು ಚೆನ್ನಾಗಿರೋದಲ್ಲ. ಆಗ ಭಗವಂತನ ಬಳಿಗೆ ಬರ್ತಾ ಇದ್ದಾರೆ. ಬಂದಾಗ ಬ್ರಾಹ್ಮಣರಿಗೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ಕೊಡ್ತಾ ಇದ್ದಾನೆ. ಭಗವಂತ ಎಲ್ರಿಗೂ ಒಂದೇ ರೀತಿಯಲ್ಲಿ ನೋಡ್ಕೊಳ್ತಾನೆ, ಅದರ ಉಳಿಸ್ಕೊಳ್ಳೋದು ಅವರ ಕೈಯಲ್ಲೇ ಇರುವಂತಹದ್ದು. ಉಳಿಸ್ಕೊಳ್ಳಿಲ್ಲ ಯಾವುದನ್ನು ಸಹಿತ. ಆಗ ಏನು ಬಂದಂತಹದ್ದು ವಿಷಯ ಅಂತ ಏನಿಲ್ಲ, ದುರ್ಯೋಧನ ಹೇಳ ಕಳಿಸ್ತಾ ಇದ್ದಾನೆ. ನೋಡ್ರಿ, ಅವ್ರು ಬಹಳ ಬುದ್ಧಿವಂತರು ಅವರು, ಅದಕ್ಕೆ ಅವ್ರನ್ನ ರುದ್ರದೇವರು ಅಂತಿದ್ದು ಅಲ್ಲೇ. ನಾನ್ ಕೇಳ್ತಾ ಇದ್ದೀನಿ ತಂದಿಲ್ಲ, ದುರ್ಯೋಧನ ಹೇಳ ಕಳಿಸ್ತಾ ಇದ್ದಾನೆ, ಯುದ್ಧ ಪ್ರಾರಂಭವಾಗಿ ಬಿಡುತ್ತಂತೆ, ಅದಕ್ಕೋಸ್ಕರ ನಿಮ್ಮ ಸುದರ್ಶನ ಚಕ್ರ ಬೇಕಂತೆ, ಯುದ್ಧಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ. ಓ, ಅದನ್ನ ಬೇರೆ ಹೇಳಿ ಕಳಿಸಿದ ಅಂದ್ರು. ಇಲ್ಲೇನ ದೇವ್ರ ಮನೆ ಒಳಗಡೆ ಇಟ್ಟಿದ್ದೀನಿ, ಅದೊಂದು ಚೀಲ ತಗೊಂಡು ಹೊಟ್ಟೋಗ್ಬಿಡಿ. ಏನು ಹೋಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಶಿವಧನುಸ್ಸಲ್ಲ ಅದನ್ನು ಎತ್ತಲಿಕ್ಕೆ. ಸಾಕ್ಷಾತ್ ಭಗವಂತನಿಂದಲೇ ದುರ್ಗಾದೇವಿಯರಿಂದ ಅಭಿಮನ್ಯವಾಗಿರತಕ್ಕಂತಹದ್ದು ಸುದರ್ಶನ ಚಕ್ರ. ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ, ಅಜ್ಞಾನಂದಸ್ಯ ನಿತ್ಯ ವಿಷ್ಣು ಮಾರ್ಗಂ ಪ್ರದರ್ಶಯ. ಸುದರ್ಶನ ಎರಡೂ ಕೆಲಸ ಮಾಡುತ್ತೆ. ಅಸುರರನ್ನು ಸಂಹಾರವನ್ನ ಮಾಡುತ್ತೆ, ಜೊತೆ ಒಳಗಡೆಗೆ ನಮ್ಮ ಅಜ್ಞಾನ ಎಂಬತಕ್ಕಂಥ ತಿಮಿರ ಕತ್ತಲನ್ನು ಸಹಿತ ತೆಗೆದು ಬಿಡುತ್ತೆ. ಎರಡೂ ಸಾಮರ್ಥ್ಯ ಇರತಕ್ಕಂತಹದ್ದು. ಭಗವಂತನ ಒಂದು ಜ್ಞಾನವನ್ನು ಸಹಿತ ತಂದು ಕೊಡತಕ್ಕಂತಹದ್ದು. ಅದು ಆ ಸುದರ್ಶನ ಅಲ್ಲಿಟ್ಟಿದ್ದೀನಿ, ತಗೊಂಡು ಹೋಗಿ ಅಂತ ಶತಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಏನು ಮಾಡಿದ್ರು ಅಲುಗಾಡಿಸಲಿಕ್ಕೂ ಆಗಲಿಲ್ಲ. ಕೊನೆಗೆ ನನ್ನ ಕೈಲಾಗಲ್ಲ ಅಂತ ಹೇಳಿ ವಾಪಸ್ ಬರ್ತಾ ಇದ್ದಾರೆ. ಹೋಗುವಾಗ ಭಗವಂತ ಕೇಳ್ದ, ಏನ್ ಹೇಳ್ತೀರಾ ದುರ್ಯೋಧನನಿಗೆ ಅಂತಿದ್ರು. ಅಲ್ಲೇ, ತರಕ್ಕಾಗ್ಲಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ, ಕೊಡ್ಲಿಲ್ಲ ಅಂತೂ ಹೇಳಕ್ ಹೋಗ್ಬೇಡ್ರಿ, ಮತ್ತೇನ್ ಹೇಳಬೇಕು ಅಂತಂದ್ರು. ಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರವನ್ನ ಕೊಟ್ಟ, ಆದ್ರೆ ನನಗೆ ತರಕ್ಕಾಗ್ಲಿಲ್ಲ ಅಂತ ಹೇಳ್ಕೊಡಿ ಇದ್ರು. ಅದೇ ಮಾತನ್ನು ಬಂದು ಹೇಳ್ಕೊಳ್ತಾ ಇದ್ರು. ಭಗವಂತನ ಸುದರ್ಶನವನ್ನು ಎತ್ತಲಿಕ್ಕಾಗತ್ತೆ ಅಂದ್ರೆ ಇಷ್ಟೇ ಅಲ್ಲದಿರ, ಭಗವಂತನಿಗೆ ಆಯುಧ ಇದ್ರೆ ಮಾತ್ರ ಶಕ್ತಿ ಅಂತ ಹೇಳಿಬಿಟ್ರೆ ಒಂದು ದೋಷ ಬಂದು ಬಿಡುತ್ತೆ. ಅದಕ್ಕೋಸ್ಕರ ಭಗವಂತನಿಗೆ ಆಯುಧ ಇದ್ರೆ ಮಾತ್ರ ಶಕ್ತಿ. ನಮ್ಗೆ ಹಂಗಲ್ಲ, ಕೈಯೊಳಗಡೆ ಕೋಲುಗಿಲು ಏನನ್ನ ಇತ್ತು ಅಂದ್ರೆ ಎಲ್ ಬೇಕನ ಹೋಗ್ತೀವಿ ಅಂತಿರ್ತಾರೆ. ಹಾಗೆ ಯಾರಾದ್ರೂ ಒಬ್ರು ಜೊತೆನಲ್ಲಿದ್ದಾಗ ಇನ್ನೂ ಧೈರ್ಯ ಎಂಬತಕ್ಕಂಥದ್ದು ಬರುತ್ತೆ. ಅವರೇನೋ 11 ಗಂಟೆಗೆ ಬರಬೇಕು ಅಂತ ಹೇಳಿದ್ದಾರೆ, ಅವರೇನೋ ಟ್ರೈನಲ್ಲಿ ಬರ್ತಾರಂತೆ. ಟ್ರೈನ್ ಏನೋ ಲೇಟ್ ಆಗಿ ಹೋಗ್ಬಿಡ್ತದೆ ಯಾವಾಗಲೂ ಸಹಿತ 11:30ಗೆ. ಒಬ್ಬನೇ ಹೋಗ್ಬೇಕು, ಸ್ವಲ್ಪ ಜೊತೆಗೆ ನೀವು ಬರ್ತೀರಾ ಅಂತಂದ್ರೆ ಇವ್ರು ದೊಡ್ಡ ಧೈರ್ಯಸ್ಥ ಅಂತ ಹೇಳಿ ಕರೆಯಕ್ಕಾಗತ್ತೆ ಅಂದ್ರೆ ಆಗೋದಿಲ್ಲ. ಭಗವಂತನಿಗೆ ಯಾರ ಸಹಾಯವೂ ಬೇಕಿಲ್ಲ, ಯಾವ ಆಯುಧಗಳ ಸಹಾಯವೂ ಸಹಿತ ಬೇಕಿಲ್ಲ. ಹಾಗೆ ಸಂಹಾರವನ್ನ ಮಾಡಬಲ್ಲ. ಇದು ಅವನ ಒಂದು ಸಾಮರ್ಥ್ಯ. ಹೀಗೆ ಹೇಳುತ್ತಾ ಶಿಶುತನದಿ ಚಕ್ರವ ಬಿಸುಟು ಯೌವನ ಕಾಲದಿ. ಆ ಚಕ್ರ ಇಲ್ಲದಿರನೆ ಅನೇಕ ದೈತ್ಯರನ್ನ ಭಗವಂತ ಸಂಹಾರವನ್ನ ಮಾಡುತ್ತಾ ಇದ್ದಾನೆ. ಆ ಪಾಂಡುಸುತರಿಂದ ಅಂದ್ರೆ ಅಲ್ಲಿ ಅಂತಿದೆ, ಅದ್ರ ಹಳೆಗನ್ನಡದಲ್ಲಿ ಹೇಳತಕ್ಕಂಥದ್ದು. ಆ ಪಾಂಡುಸುತರಿಂದ ಭಗವಂತ ಕೃಷ್ಣಾವತಾರವನ್ನು ಸ್ವೀಕಾರವನ್ನ ಮಾಡುವಾಗ ಪ್ರತಿಜ್ಞೆಯನ್ನ ಮಾಡಿದ್ದನಂತೆ. ಅದೇ ಯಾಕೆಂದ್ರೆ ಗೋರು ರೂಪವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಭೂದೇವಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸ್ವಾಮಿಯೇ, ದಿತಿಸುತರ ವಶವಾಗಿ ಬಿಟ್ಟಿದ್ದೀನಿ ನಾನು,
ಬೇಗ ನೀನು ಅವತಾರವನ್ನ ಮಾಡಿ ಆ ದೈತ್ಯರನ್ನೆಲ್ಲ ಸಂಹಾರವನ್ನ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಭಗವಂತ ಹೇಳ್ದ, ನಾನು ಸಂಹಾರ ಮಾಡ್ತೀನಿ, ನನ್ನ ಕಡೆಯವರಿಂದಲೂ ಸಹಿತ ದೈತ್ಯರನ್ನು ಸಂಹಾರವನ್ನ ಮಾಡ್ತೀನಿ ಅಂತ ಹೇಳಿ ಪಾಂಡವರನ್ನು ಸಹಿತ ತನ್ನ ಜೊತೆ ಒಳಗಡೆಗೆ ಇಟ್ಟುಕೊಂಡು ಅವರಿಂದ ಅನೇಕ ದೈತ್ಯರಗಳನ್ನೆಲ್ಲರೂ ಸಹಿತ ಸಂಹಾರವನ್ನ ಮಾಡಿಸುವಂತಹವರಾಗಿ ಆಗುತ್ತಾ ಇದ್ದಾರೆ. ಆ ಪಾಂಡು ಸುತರಿಂದ ವಸುಮತಿಯ ಭಾರವನ್ನಿಳುಕಿ, ಈ ಭೂಮಿ ಎಂಬತಕ್ಕಂಥದ್ದರ ಭಾರ ಎಂಬತಕ್ಕಂಥದ್ದನ್ನ ತೆಗೆಯುವಂತಹವನಾಗಿ ಆಗುತ್ತಾ ಇದ್ದಾನೆ. ಸಾಹಸದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ ತ್ರಿಜಗವನೆಲ್ಲ. ಎಂತಹ ಸಾಹಸ ಎಂಬತಕ್ಕಂಥದ್ದನ್ನ ತೋರಿಸ್ತಾ ಇದ್ದಾನೆ. ಆ 18 ದಿವಸದಲ್ಲಿಯೂ ಸಹಿತ ಭಗವಂತ ಬರೀ ಅರ್ಜುನರಿಗೆ ಮಾತ್ರ ಸಾರಥ್ಯವನ್ನು ವಹಿಸಿದ್ದಾನೆ ಅಂತ ಹೇಳಿ ಅನ್ಕೊಂಡ್ಬಿಡ್ರಿ. ಅಲ್ಲೇ ಪಾಂಡವರನ್ನ ಪ್ರತಿ ಕ್ಷಣದಲ್ಲೂ ಸಹಿತ ಸಂರಕ್ಷಣೆಯನ್ನು ಮಾಡುವಂತಹವನಾಗಿ ಆಗುತ್ತಾ ಇದ್ದಾನೆ. ಯಾರಿಗಾದ್ರೂ ಸಹಿತ ತೊಂದರೆ ಆಯ್ತು ಅಂದ್ರೆ ತತ್ಕಾಲದಲ್ಲೇ ತಾನು ಅಲ್ಲಿ ಹೋಗಿ ಅವರನ್ನ ಸಂರಕ್ಷಣೆಯನ್ನು ಮಾಡತಕ್ಕಂಥದ್ದು. ಅಕಸ್ಮಾತ್ ಅಲ್ಲಿ ಭಗವಂತ ಹೋಗ್ಲಿಕ್ಕೆ ಆಗದಿರೇ ಇತ್ತು ಅಂದ್ರೆ ಭೀಮಸೇನ ದೇವರನ್ನಾದ್ರೂ ಸಹಿತ ಕಳಿಸ್ತಾ ಇದ್ದಾರೆ, ಯಾಕಂದ್ರೆ ಅವರ ಕಡೆಯವರು ಅವ್ರು ಮಾಡ್ತಾ ಇದ್ದಾರೆ. ದುರ್ಯೋಧನ ಒಮ್ಮೆ ಯುದ್ಧವನ್ನು ಮಾಡುವಂತಹ ಸಂದರ್ಭದೊಳಗಡೆಗೆ ಧರ್ಮರಾಜನನ್ನು ಹಿಡ್ಕೊಂಡು ಬಹಳ ಹಿಂಸೆಯನ್ನು ಮಾಡ್ತಾ ಇದ್ರು. ಅದೇ ಆ ಸಂದರ್ಭದೊಳಗಡೆಗೆ ದುರ್ಯೋಧನನ ಬಳಿಯಲ್ಲಿ ಭೀಮಸೇನ ದೇವರು ಹೋಗಿ ಯುದ್ಧ ಮಾಡಲೇ ಇಲ್ಲವಂತೆ. ಕರ್ಣರು ಕುಕ್ಕೆ ಹಿಡ್ಕೊಂಡ್ಬಿಟ್ಟಂತೆ, ಅಂದ್ರೆ ಹಿಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಂಥ ಸ್ಥಿತಿ ಅಂತಂದ್ರೆ ಕರ್ಣರ ಕತೆ ಅವತ್ತೇ ಆಗೋಗ್ಬಿಡುತ್ತೇನೆ ಅನ್ನುವಂಥ ಸ್ಥಿತಿ ಬಂದ್ಬಿಡುತ್ತಂತೆ. ಮರುಕ್ಷಣದೊಳಗಡೆಗೇನೆ ಧರ್ಮರಾಜನ ಬಿಟ್ಬಿಟ್ಟು, ಯಾಕೆ ಅಂತಂದ್ರೆ ನನ್ನ ಸ್ನೇಹಿತನಿಗೆ ಏನಾರು ಆಗೋಗ್ಬಿಡುತ್ತೆ ಅಂತ ಹೇಳಿ ಭಯ ದುರ್ಯೋಧನನಿಗೆ. ಈ ರೀತಿಯಲ್ಲಿ ಭಗವಂತ ಬೇಕಾದಷ್ಟು ಕಡೆಯಲ್ಲಿ ಪಾಂಡವರನ್ನು ಸಂರಕ್ಷಣೆಯನ್ನು ಮಾಡಿಸುವಂತಹವನಾಗಿಯೂ ಸಹಿತ ಆಗುತ್ತಾ ಇದ್ದಾನೆ. ಹೀಗೆ ಸಾಹಸಿದಿ ಮೆರೆದವನಾಗಿ ನೀ ಮೆಚ್ಚಿಸಿದೆ ತ್ರಿಜಗವನೆಲ್ಲ, 3 ಜಗತ್ತನ್ನು ಸಹಿತ ಸಂರಕ್ಷಣೆ ಎಂಬತಕ್ಕಂಥದ್ದನ್ನ ಮಾಡುತ್ತಾ ಇದೆಯಾ. ಎಲ್ಲರೂ ಸಹಿತ ಆ ಕೃಷ್ಣನನ್ನ ಕೊಂಡಾಡತಕ್ಕಂತಹ ಅವರೇ. ಇಂತಹ ಹೇ ಸ್ವಾಮಿ, ನೀನು ನಮ್ಮನ್ನ ಸಂರಕ್ಷಣೆ ಎಂಬತಕ್ಕಂಥದ್ದನ್ನು ಮಾಡು ಅಂತ ಹೇಳ್ತಾ, ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ, ಎಲ್ಲರಲ್ಲಿ ನೀನಾಗಿ, ಎಲ್ಲ ಕಡೆಯಲ್ಲೂ ಸಹಿತ ಭಗವಂತ ಇದ್ದಾನೆ. ಅಲ್ಲೇ ಯಾರಲ್ಲೂ ಸಹಿತ ಭಗವಂತ ಇಲ್ಲ ಅನ್ನೋ ಹಾಗಿಲ್ಲ. ಅದಕ್ಕೋಸ್ಕರ ನೋಡ್ರಿ, ನಾವು ನಡ್ಕೊಂಡು ಹೋಗುವಾಗ ಯಾರಿಗಾದ್ರೂ ಸಹಿತ ನಮ್ಮ ಕಾಲ ತಗಲು ಬಿಟ್ರೆ ಏನ್ ಮಾಡ್ತೀವಿ ಗೊತ್ತು. ಯಾಕೆ ಅಂತಂತ ಹೇಳಿದ್ರೆ ಅದು ನಿನಗೆ ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ, ಒಟ್ಟಲ್ಲಂತೂ ಸಹಿತ ಕಾಲ ತಗಲಿದ ತಕ್ಷಣ ಹಿಂಗೆ ಅನ್ಕೊಳ್ತೀವಿ. ಯಾಕೆ? ಅದು ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ಸಂಪ್ರದಾಯ. ಯಾಕೆಂದ್ರೆ ಪ್ರತಿಯೊಂದು ಪದಾರ್ಥದಲ್ಲಿಯೂ ಸಹಿತ ಭಗವಂತನ ಸನ್ನಿಧಾನ ಇದೆ. ಎಲ್ಲಾನು ದೇವರಲ್ಲ, ಎಲ್ಲದರಲ್ಲೂ ದೇವರು. ಅದಕ್ಕೋಸ್ಕರ ಅದನ್ನ ಕಣ್ಣಿಗೆ ಕುಟ್ಟುಕೊಳ್ಳುವಂತಹವ್ರು ಆಗ್ತೀವಿ. ಅಯ್ಯೋ ಏನೋ ತಪ್ಪಾಗೋಗ್ಬಿಡ್ತು ಅಂತ ಹೇಳುವಂತಹದ್ದು ಇದೆಲ್ಲ ಲೋಕದಲ್ಲಿ ನಡೆಯತಕ್ಕಂತಹದ್ದು. ಹಾಗಿದ್ರೆ ಭೂಮಿ ಮೇಲೆಲ್ಲ ನಡೀತಿದೆಯಲ್ಲ ಅಂತಂದ್ರೆ ಬೆಳಗಾಗಿದ್ದು ಅದನ್ನೇ ಪ್ರಾರ್ಥನೆಯನ್ನ ಮಾಡಬೇಕು. ಅಲ್ಲೇ ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅದು ಹೇಳಿಕೊಂಡೇನೆ ಹಾಸಿಗೆಯಿಂದ ಹೇಳಬೇಕು. ಯಾಕೆ ಎದ್ದ ತಕ್ಷಣ ಕಾಲಲ್ಲಿ ಇಡ್ತಾನೆ ಅಂತಂದ್ರೆ ಭೂಮಿ ಮೇಲೆ ಇಡ್ತಕ್ಕಂಥದ್ದು ಆವಾಗಿಂದ ಪ್ರಾರಂಭ. ಅಂದ್ರೆ ಬೆಳಗ್ಗೆ ಶ್ರೀ ಗುರುಭ್ಯೋ ನಮಃ ಅಲ್ಲೇ, ಮತ್ತೆ ರಾತ್ರಿಗೆ ಕೃಷ್ಣಾರ್ಪಣ ಅಲ್ಲ. ಇಂತಹ ಒಂದು ಸ್ಥಿತಿ ಅಂದ್ರೆ ಭೂಮಿಯ ಮೇಲೆ ನಡೀತಾನೆ, ಅನೇಕ ದುಷ್ಟ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾನೆ. ಆದರೂ ಸಹಿತ ಕ್ಷಮಯಾ ಧರಿತ್ರಿ, ನಮ್ಮ ಪಾಪವನ್ನೆಲ್ಲ ಕ್ಷಮಿಸ್ತಾ ಇದ್ದಾರೆ. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ, ಅವರ ಪತಿಯಾದಂಥ ಭಗವಂತನ ಸ್ತೋತ್ರವನ್ನ ಮಾಡು ಅಂತ ಹೇಳಿ. ಹಾಗೆ ಎಲ್ಲರಲ್ಲಿ ನೀನಾಗಿ ಸುಮನಸರಲ್ಲಿ ಅತಿಹಿತನಾಗಿ, ದೇವತೆಗಳಲ್ಲಿ ಹಿತನಾಗಿ ಇದ್ದಾನಂತೆ. ಯಾಕೆಂದ್ರೆ ಭಗವಂತನನ್ನ ಅದೇ ರೀತಿಯಲ್ಲಿ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಯಮ್ಯಮ್ಮಾಪಿ ಸ್ಮರಂಭಾವ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗೆ ಭಗವಂತನನ್ನ ಯಾವ ರೀತಿಯ ಗುಣದಿಂದ ನೀ ಚಿಂತನೆ ಮಾಡ್ತಾ ಇದೆಯೋ ಅದೇ ಗುಣ ಎಂಬತಕ್ಕಂಥದ್ದು ನಿನಗೂ ಬರುತ್ತೆ. ಅಪ್ಪ ಅಮ್ಮನ್ನ ಹೊಟ್ಟೆ ಉರಿಸ್ಕೊಳ್ತಾ ಇತ್ತು ಅಂತಂದ್ರೆ ಏನಾನ ಹೋಗಿ ದುಡ್ಡು ಕೇಳ್ತಂದ್ರೆ ಕೊಡ್ತಾರ. ಇಲ್ಲೇ ಅಪ್ಪ ಅಮ್ಮ ಹೊಟ್ಟೆ ಉರಿಸೋದ್ರೆ ದುಡ್ಡು ಕೊಡಲ್ಲ ಅನ್ನಬೇಕಾಗಿದ್ರೆ, ಇನ್ನು ಸಾಕ್ಷಾತ್ ಭಗವಂತ ಅವನಲ್ಲಿ ದ್ವೇಷವನ್ನ ಮಾಡುದು ಅಂತ ಹೇಳಿದ್ರೆ ಅವರಿಗೆ ಪುಣ್ಯವನ್ನ ಕೊಡ್ತಾನೇನು ಅಂತ ಹೇಳಿದ್ರೆ ಯಾವ ಕಾಲದಲ್ಲೂ ಸಹಿತ ಪುಣ್ಯವನ್ನ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸುಮನಸರಲ್ಲಿ ಅತಿಹಿತನಾಗಿ, ಯಾದವರಲ್ಲಿ ಬಾಂಧವನಾಗಿ. ಯಾದವರಿದ್ದಾರಲ್ಲ ಅವರೆಲ್ಲ ಕೃಷ್ಣನನ್ನ ಹೇಗೆ ತಿಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಭಗವಂತನು ಸಹಿತ ನಮ್ಮ ಸಂಬಂಧಿತ ಅಲ್ಲೇ. ಗೋಪ್ಯಕಾಮ ದಯಾತ್ಸಂಸಹ ಅಲ್ಲೇ, ಬಂಧುತ್ವಾತ್ ವಿಷ್ಣಯ, ಬಂಧುತ್ವದೊಳಗಡೆಗೆ ಯಾವ ಅಂಧಕರು ಇತ್ಯಾದಿಗಳೆಲ್ಲರೂ ಸಹಿತ ಭಗವಂತನನ್ನ ನಮ್ಮ ಸಂಬಂಧಿಕರು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಯಾದವರೆಲ್ಲರೂ ಸಹಿತ. ಇನ್ನ ಪಾಂಡವರು ನೀವಾಗಿರು ಎಲ್ಲರೂ ಸಹಿತ ಹೇಗೆ ಚಿಂತನೆಯನ್ನು ಮಾಡ್ತಾ ಇದ್ದೀರಾ ಅಂತಂತ ಹೇಳಿದ್ರೆ ಸ್ನೇಹಿತನನ್ನಾಗಿ ನೀವು ನೋಡ್ತಾ ಇದ್ದೀರಾ. ನಾರದರು ಹೇಳ್ತಾ ಇದ್ದಾರೆ, ನಾವು ಹೇಗೆ ನೋಡ್ತಿದ್ದೀವಿ ಅಂತಂದ್ರೆ ಭಕ್ತಿಯಿಂದ ಭಗವಂತನನ್ನು ನೋಡ್ತಾ ಇದ್ದೀವಿ. ಹಾಗಿದ್ರೆ ಪಾಂಡವರೆಲ್ಲರೂ ಸಹಿತ ಭಗವಂತನನ್ನ ಬರೀ ಫ್ರೆಂಡ್ಸ್ ಅಂತಿದ್ದಾರೇನೋ ಅಂತಂದ್ರೆ
ಒಬ್ಬರದ್ದು ಮಾತ್ರ ಬಿಟ್ಬಿಡ್ರೆ ನಮ್ಮ ಭೀಮಸೇನ ದೇವ್ರದ್ದು. ಆದರೆ ಅರ್ಜುನರು ಇದ್ದಾರಲ್ಲ ಸ್ವಲ್ಪ ಅದೇ ರೀತಿಯಲ್ಲೇ ಇದ್ದರಂತೆ. ಕೃಷ್ಣನೂ ಸಹಿತ ಅದೇ ರೀತಿಯಾದಂತಹ ಒಂದು ಭಾವವನ್ನು ತೋರಿಸುವಂತಹವನಾಗಿ ಆಗುತ್ತಾ ಇದ್ದಾನೆ. ಯುದ್ಧ ಮಾಡುವ ಸಂದರ್ಭದೊಳಗಡೆಗೆ ಕುದುರೆಗಳಿಗೆಲ್ಲ ಆಯಾಸ ಆಗಿಬಿಡುತ್ತಂತೆ. ಬಂದ ಸಂದರ್ಭದೊಳಗಡೆಗೆ ಕೃಷ್ಣ ಪರಮಾತ್ಮನಿಗೆ ಹೇಳ್ತಾ ಇದ್ದಾರಂತೆ ಅರ್ಜುನರು, ನೋಡಪ್ಪ ಆ ಕುದುರೆಗಳೆಲ್ಲ ಬಹಳ ಆಯಾಸ ಪಟ್ಟು ಬಿಟ್ಟಿದ್ದಾವೆ, ಅದಕ್ಕೆಲ್ಲ ಚೆನ್ನಾಗಿ ಮೇವು ಮತ್ತೆ ನೀರಿನೆಲ್ಲ ಸಹಿತ ಕುಡಿಸು ಚೆನ್ನಾಗಿ ಉಂಟು. ಹೂ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಬೇಕಾದ್ದು ಸೇವೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನರಿಗೋಸ್ಕರವಾಗಿನೇ. ಹೀಗೆ ಯಾದವರಲ್ಲಿ ಬಾಂಧವನಾಗಿ, ಈ ಯಾದವರೊಳಗಡೆಗೆ ಬಂಧುತ್ವ ಎಂಬತಕ್ಕಂಥದ್ದನ್ನ ಹೊಂದುವಂತಹವನಾಗಿ ಆಗುತ್ತಾ ಇದೆಯಾ. ದಾನವರಲ್ಲಿ ಹಗೆಯಾಗಿ, ಅದೇ ದೈತ್ಯರೊಳಗಡೆಗೆ ಹೇಗಿದ್ಯಾ ಅಂತಂದ್ರೆ ಹಗೆಯಾಗಿರ್ತಕ್ಕಂಥದ್ದು. ಭಗವಂತ ಅವರನ್ನು ಏನೂ ಮಾಡಿಲ್ಲ, ಆದರೂ ಸಹಿತ ಅವರ ಹುಟ್ಟುಗುಣ ಎಂತಹದ್ದು ಅಂತಂದ್ರೆ ಆ ಭಗವಂತನನ್ನ ದ್ವೇಷ ಮಾಡತಕ್ಕಂಥದ್ದು. ದೈತ್ಯ ಕುಲದಲ್ಲಿ ಬಂದಂತಹವರಲ್ಲ, ದೈತ್ಯ ಸ್ವಭಾವವನ್ನು ಹೊಂದಿರತಕ್ಕಂಥವರೆಲ್ಲರೂ ಸಹಿತ ಭಗವಂತನನ್ನ ದ್ವೇಷ ಮಾಡ್ತಾರೆ. ಅದೇ ದೈತ್ಯ ಕುಲದಲ್ಲಿ ಬಂದಿರತಕ್ಕಂತಹ ಪ್ರಹ್ಲಾದರಾಜರು ಬಲಿಚಕ್ರವರ್ತಿಗಳು ದ್ವೇಷ ಮಾಡಿದ್ರೇನು ಅಂತಂದ್ರೆ ದ್ವೇಷವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಆದ್ದರಿಂದ ದಾನವರಲ್ಲಿ ಹಗೆಯಾಗಿ ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವನ್ನೆಲ್ಲವ. ಅರ್ಜುನರಿಂದ ನಂತರದೊಳಗಡೆಗೆ ಭೀಮಸೇನ ದೇವರಿಂದ ಆ ಕೌರವರನ್ನ ಎಲ್ಲರನ್ನೂ ಸಹಿತ ಸಂಹಾರವನ್ನ ಮಾಡಿಸುವಂತಹವನಾಗಿ ಆಗುತ್ತಾ ಇದೆಯಾ. ಆ 18 ಅಕ್ಷೋಣಿ ಸೈನ್ಯ ಅಲ್ಲಿ ಬಂದು ಸೇರಿತ್ತಲ್ಲ, ಅವರೆಲ್ಲರಿಗೂ ಸಹಿತ ಆಯಸ್ಸು ಮುಗಿದಿತ್ತು. ಅದಕ್ಕೋಸ್ಕರವಾಗಿಯೇ ಅಲ್ಲಿ ಬಂದಿದ್ದಾರಂತೆ. ಇನ್ನು ಅನೇಕ ರಾಜಾದಿರಾಜರುಗಳಿದ್ರು, ಅವರೆಲ್ಲರೂ ಬಂದ್ರೇನು ಅಂತಂದ್ರೆ ಆಯಸ್ಸು ಯಾರಿಗೆ ಮುಗಿದಿಲ್ವೋ ಅವ್ರು ಯಾರು ಸಹಿತ ಅಲ್ಲಿ ಬರಲಿಲ್ವಂತೆ. ಅಲ್ಲ, ಆಯಸ್ಸು ಯಾರ್ಯಾರಿಗೆ ಮುಗಿದಿತ್ತೋ ಅವ್ರೆಲ್ಲರೂ ಸಹಿತ ಅಲ್ಲಿ ಬರ್ತಾ ಇದ್ದಾರಂತೆ. ಕೊಲ್ಲಿಸಿದೆ ಭೀಮಾರ್ಜುನರ ಕೈಯಲ್ಲಿ ಕೌರವ ಕುಲವನ್ನೆಲ್ಲವ, ಬಲ್ಲಿದನು ನೀನಹುದು ರಕ್ಷಿಸು ನಮ್ಮ ನನವರತ. ಯಾವ ಯಾವ ವ್ಯಕ್ತಿಗಳನ್ನ ಹೇಗೆ ಸಂಹಾರ ಮಾಡಬೇಕು ಎಂಬತಕ್ಕಂತಹದ್ದನ್ನ ನೀನು ತಿಳಿದಿರತಕ್ಕಂತಹವನೋ, ನೀನು ರಕ್ಷಣೆಯನ್ನು ಮಾಡತಕ್ಕಂತಹವನಾಗು ನಮ್ಮನ್ನ ಅಂತ ಹೇಳಿ ಆ ಜಯದ್ರಥನನ್ನ ಸಂಹಾರವನ್ನ ಮಾಡಬೇಕು ಅಂತ ಹೇಳಿ ಶಪಥವನ್ನ ಮಾಡಿದ ಸಂದರ್ಭದೊಳಗಡೆಗೆ ಆ ಜಯದ್ರಥನನ್ನ ಚಕ್ರವ್ಯೂಹದ ಮಧ್ಯದೊಳಗಡೆಗೆ ಇಟ್ಬಿಟ್ಟಿದಾರಂತೆ. ಅವನು ಬಹಳ ಎತ್ತರ ಇದ್ದನಂತೆ, ಅವನು ಸೈಂಧವ ಅಂತ ಹೇಳಿ ಬೇರೆ ಕರೀತಾ ಇದ್ರು. ಅವನು ಎಲ್ಲಿದ್ರೂ ಸಹಿತ ಕಾಣಿಸ್ಬಿಡ್ತಾ ಇದ್ದನಂತೆ. ಸ್ವಲ್ಪ ಈ ಹೈಟ್ ಪರ್ಸನಾಲಿಟಿ ಇತ್ತು ಅಂದ್ರೆ ಅವ್ರು ಎಲ್ಲಿದ್ರೂ ಸಹಿತ ಗೊತ್ತಾಗೋಗ್ಬಿಡುತ್ತೆ ಅಲ್ಲೇ. ಅಂತವ್ರೆಲ್ಲಾನು ಸಹಿತ ದೇವಸ್ಥಾನಕ್ಕೆ ಹೋಯ್ತು ಅಂದ್ರೆ ಹಿಂದ್ಗಡೆಗೆ ಇರಬೇಕು, ಮುಂದ್ಗಡೆ ಹೋಗ್ಬಿಡ್ಬಾರ್ದು ಅಲ್ಲೇ. ಇವ್ರು ಏನೋ ಇದ್ದೀಗಿದಂತೆ ಬನ್ನಿ ಪರಿಚಯ ಅಂತ ಮುಂದ್ಗಡೆ ಕೂಡಿಸ್ಬಿಡ್ತಾನೆ. ರೇ ನೀನ್ ತಲೆ ತೆಗೆದು ಸ್ವಲ್ಪ ಪಕ್ಕ ಇಡ್ರಿ ಅಂತಂತಾರೆ. ಅಂತಾರೆ ಇಲ್ಲ, ತಲೆ ತೆಗೆದ್ಬಿಟ್ರೆ ಅವ್ನು ಮುಡಿತಾನ ಅವನು. ಇಂಥ ಒಂದು ಸ್ಥಿತಿ ಆಗೋಗ್ಬಿಡುತ್ತೆ. ಹಾಗೆ ಸೈಂಧವ ಎಲ್ಲೇ ಇದ್ರೂ ಸಹಿತ ಗೊತ್ತಾಗೋಗ್ಬಿಡುತ್ತಂತೆ. ಆದ್ರಿಂದ ಆ ಸೈಂಧವನನ್ನ ಸ್ವಲ್ಪ ಭೂಮಿ ಹಳ್ಳ ತೆಗೆದು ನಿಮ್ ಮೇಲ್ ಬರ್ಬೇಡ, ಇಲ್ಲೇ ಇರುತ್ತೆ. ಬದುಕಿದ್ದಾಗ್ಲೇನೆ ಹಳ್ಳದಲ್ಲಿ ಹಾಕಿದ್ರೆ ಏನಾಯ್ತದೋ, ದಫನ್ ಮಾಡ್ದಂಗೆ ಗೋರಿ ಕಟ್ಟಿಬಿಟ್ಟಂತೆ. ಇದು ದುರ್ಯೋಧನನ ಬುದ್ಧಿ, ಏನು ಮಾಡ್ಲಿಕ್ಕಾಗಲ್ಲ. ಹಾಗೆ ಬಂದಿದವನು ನೀನಾಗಿ. ಆಗ ಭಗವಂತ ಅರ್ಜುನರ ಒಂದು ರಥವನ್ನ ಓಡಿಸ್ಕೊಂಡು ಹೋಗ್ಬೇಕಾಗಿದ್ರೆ ಹೇಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅರ್ಜುನರು ಬಾಣವನ್ನ ಪ್ರಯೋಗವನ್ನ ಮಾಡಿದರೆ ಅದು ಹೇಗಿತ್ತು ಅಂದ್ರೆ, ಭಗವಂತ ರಥವನ್ನ ಓಡಿಸಿಕೊಂಡು ಯಾವ ವ್ಯಕ್ತಿಯ ಮೇಲೆ ಬಾಣವನ್ನ ಪ್ರಯೋಗ ಮಾಡಿದ್ದಾರೋ ಆ ವ್ಯಕ್ತಿ ನಿಂತಿದ್ದಾನೆ. ಭಗವಂತ ಇಲ್ಲಿ ರಥವನ್ನು ಓಡಿಸ್ಕೊಂಡು ಬಾಣ ಪ್ರಯೋಗ ಮಾಡಿದ್ದಾರೆ. ಬಾಣ ಪ್ರಯೋಗ ಮಾಡಿದಾಗ ಅದು ಬಂದು ತಗಲಬೇಕು. ಆ ವ್ಯಕ್ತಿ ನಿಂತಿರೋದನ್ನ ದಾಟಿಕೊಂಡು ಹೋದ ಮೇಲಿಂದ ಬಾಣ ಬಂದು ತಗಲ್ತಾ ಇದೆಯಂತೆ. ಅಂದ್ರೆ ಇನ್ನು ಎಷ್ಟು ವೇಗದಲ್ಲಿ ಭಗವಂತ ರಥವನ್ನ ಓಡಿಸಿರ್ಬೋದು. ಇಷ್ಟು ಭಗವಂತನ ಒಂದು ಸಾಮರ್ಥ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೌರವರನ್ನೆಲ್ಲರ ಬಲ್ಲಿದನು ನೀನಹುದು ರಕ್ಷಿಸು ನಮ್ಮ ನನವರತ. ಇಂಥ ಕೌರವರನ್ನೆಲ್ಲರನ್ನು ಸ್ವಲ್ಪ ಸಂಹಾರವನ್ನ ಮಾಡತಕ್ಕಂತಹವರಾಗಿದ್ಯಾ, ಇಂಥ ಸ್ವಾಮಿ ಕಾಪಾಡು ಅಂತ ಹೇಳಿ ನರಗೆ ಸಾರಥಿಯಾಗಿ. ಯಾರು ನರ ಅಂತಂತ ಹೇಳಿದ್ರೆ ನರ ಮನುಷ್ಯರಲ್ಲ, ಭಗವಂತನ ನರ ರೂಪ ಅಲ್ಲೇ ನಾರಾಯಣ ರೂಪ ಎಂಬತಕ್ಕಂಥದ್ದು. ಅದಕ್ಕೋಸ್ಕರ ನರ ನಾರಾಯಣ ಅಂತ ಹೇಳಿ ಕರೀತಾ ಇದ್ದಾರೆ. ಇಂತಹ ನರಗೆ ಸಾರಥಿಯಾಗಿ ಅರ್ಜುನರಿಗೆ ಸಾರಥ್ಯ ಎಂಬುದಕ್ಕಂತಹದ್ದನ್ನು ನೀನು ವಹಿಸುವಂತಹವನಾಗುತ್ತಾ ಇದೆಯಾ. ರಣದೊಳಗೆ ತುರಗ ನೀರಡಿಸಿದರೆ. ನೋಡ್ರಿ, ಹಿಂದೆ ಏನ್ ಹೇಳಿದ್ನೋ ಅದನ್ನಲ್ಲೇನೆ ಅವರು ಬರೀತಾ ಇದ್ರಲ್ಲ, ಅವ್ರು ಬರ್ದಿದ್ದೆ ನಾವು ಹೇಳ್ತಾ ಇದೀವಿ ಅಷ್ಟೇನೆ. ಹಾಗೆ ರಣದೊಳಗೆ ತುರಗ, ಯುದ್ಧ ಮಾಡುವಂತಹ ಸಂದರ್ಭದೊಳಗಡೆಗೇನೆ ಆ ಕುದುರೆಗಳಿಗೆ ಬಹಳ ಆಯಾಸವಾಗಿ ಬಿಡುತ್ತಂತೆ. ಆ ಕುದುರೆಗಳು ಲೋಕದ ಕುದುರೆಗಳಲ್ಲ. ಅದಕ್ಕೆ ಆಯಾಸ ಆಯಿತು ಅಂತ ಹೇಳಿದ್ರೆ ಅಲ್ಲ, ಇಲ್ಲಿ ಬಂದಾಗ ಆಯಾಸ ಪಟ್ಟಂತೆ ಆ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಭಗವಂತ. ಯಾಕೆಂದ್ರೆ ಅರ್ಜುನಿಗೆ ಗೊತ್ತಾಗಬೇಕಲ್ಲ ಭಗವಂತನ ಮಹಿಮೆ ಎಂದಾದ್ದು ಅಂತ ಹೇಳಿ. ಆ ರಣರಂಗದೊಳಗಡೆಗೇನೆ ಒಂದು ಸರೋವರವನ್ನ ನಿರ್ಮಾಣವನ್ನ ಮಾಡಿ ಆ ನೀರನ್ನು ಕುಡಿಸ್ತಾ ಇದ್ದಾನಂತೆ. ಯಾಕೆ ಅಲ್ಲೇ ಯಾವುದೋ ಒಂದು ನೀರು ಇರ್ತಲ್ಲ ಅದನ್ನೇ ಕುಡಿಸ್ಬೋದಲ್ಲ ಅಂತಂದ್ರೆ ಇದು ದೇವತಾ ಲೋಕದ್ದು, ಅದು ಇದನ್ನೆಲ್ಲ ಸಹಿತ ತಗೊಳ್ಳೋದಿಲ್ಲ.
ಶ್ರೀನಿವಾಸ ಕಲ್ಯಾಣ ಕೇಳಿದಿರ ಇಲ್ವಾ? ಶ್ರೀನಿವಾಸ ಕಲ್ಯಾಣದೊಳಗಡೆಗೆ ಭಗವಂತನ ಒಂದು ದೇವರ ಸಮಾರಾಧನೆ, ಅವನ ಕಲ್ಯಾಣೋತ್ಸವದ ದಿವಸ 2 ದಿವಸ ಊಟ ಮಾಡುವಂತಹವ್ರು ಎಷ್ಟೋ ಜನ ಇದ್ದಾರಂತೆ, ಕೋಟ್ಯಾಂತರ ಜನ ಇದ್ದಾರೆ. ಮತ್ತು ಅವ್ರು ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಯಾವ ಪದಾರ್ಥವನ್ನು ತಿನ್ನೋದಿಲ್ಲ. ಯಾಕೆ ಅಂದ್ರೆ ಅದನ್ನ ಯಾರು ಬೇಯಿಸ್ತಾರೋ, ಅದು ಹೇಗೆ ಬೇಯಿಸ್ತಾರೋ, ಏನ್ ಕಥೆನೋ ದೇವನೇ ಬಲ್ಲ, ಅದಕ್ಕೋಸ್ಕರ ನಾವು ಮುಟ್ಟೋದೇ ಇಲ್ಲ ಅಂತಾರೆ. ಇದು ಶ್ರೀನಿವಾಸ ಕಲ್ಯಾಣದಲ್ಲಿ ತಿಳಿಸ್ತಕ್ಕಂತಹ ಒಂದು ವಿಷಯ. ಹಾಗೆ ಅದು ದೇವತಾ ಲೋಕದ್ದು. ಅದಕ್ಕೋಸ್ಕರನೇ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ನೀರು ಅವು ಕುಡಿತಾ ಇದ್ವೋ ಅದನ್ನ ಅಲ್ಲಿ ಸೃಷ್ಟಿಯನ್ನ ಮಾಡಿ ಅದಕ್ಕೆ ನೀರಡಿಕೆ ಎಂಬತಕ್ಕಂಥದ್ದನ್ನು ಹೋಗಿಸುವಂತಹವನಾಗಿ ಆಗ್ತಾ ಇದ್ದಾನೆ. ವಾರ್ಯ ಸರಸಿಯನ್ನು ನಿರ್ಮಿಸಿ ರಣರಂಗದೊಳಗಡೆಗೆ ಯಾರಾದರೂ ಸಹಿತ ಯುದ್ಧ ಮಾಡುವಾಗ ಒಂದು 5 ನಿಮಿಷ ಇದೆ ಅಲ್ಲೇ, ನಾ ಇನ್ನೊಂಚೂರು ಬಾವಿ ತೋಡ್ತೀನಿ, ಅದಕ್ಕೆ ನೀರು ಬೇಕಂತೆ ಅಂತ ಹೇಳಿ ಬಿಡ್ತಾರೇನೋ ಅಂತಂದ್ರೆ, ಅದಕ್ಕೋಸ್ಕರ ಒಂದು ಗಾದೆ ಇದೆ, ಗಡ್ಡಕ್ಕೆ ಬೆಂಕಿ ಹತ್ಕೊಂಡಾಗ ಬಾವಿ ತೋಡಿದ್ರು ಅಂತ ಹೇಳಿ. ಕೆಲವಲ್ಲ ಅಂತಹದ್ದು ರೀತಿಯಲ್ಲೇ ಆಗೋಗ್ಬಿಡುತ್ತೆ ಒಂದ್ಸಲಿ. ಅಂದ್ರೆ ಅವಸರ ನಮಗೆ ಏನು ಮಾಡ್ಲಿಕ್ಕಲ್ಲ. ಆದರೆ ಭಗವಂತ ಕ್ಷಣ ಮಾತ್ರದೊಳಗಡೆಗೆ ಆ ಸರೋವರವನ್ನ ಅಲ್ಲೇ ನಿರ್ಮಾಣವನ್ನ ಮಾಡಿದ. ಆ ಕುದುರೆಗಳ ನೀರನ್ನು ಕುಡಿದುವೋ ಗಣಿವನ್ನು ಆರಿಸಿಕೊಳ್ತಾ ಇದೆ. ಮರುಕ್ಷಣದಲ್ಲಿ ಹಿಂದೆ ಹೇಗೆ ಓಡ್ ಹೋಗ್ತಾ ಇತ್ತು ಹಾಗೇನೆ ಓಡೋದಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದೆಯಂತೆ. ವಾರಿಯ ಸರಸಿಯನ್ನು ನಿರ್ಮಿಸಿ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡುಹಿಸಿ ಅವನ ತಂದೆಯ ಕರ ತಲಕೆ ನೀಡಿಸಿದೆ. ಹರಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ. ನಾವು ರುದ್ರದೇವ ಸ್ಮರಣೆ ಮಾಡಬಾರ್ದು ಅಂತಿದ್ದೀವಿ, ಆದ್ರೆ ಇದು ಹೇಳ್ತಾ ಇದ್ದಾರೆ ಹರಹರ ಮಠ ಅಂತ ಹೇಳಂತಿದ್ದಾರೆ. ಇವತ್ತು ನಮಗೆ ಏನು ದೀಕ್ಷಾ ಇದೆಯೋ ಪಾಶುಪತಾಗಮದವ್ರಿಗೆ ಅಷ್ಟೇ ದೀಕ್ಷಾ ಇದೆ. ಅದರಲ್ಲಿ PhD ಯಾರು ಅಂತ ಹೇಳಿದ್ರೆ ಜರಾಸಂಧ. ಯಾವ್ದ್ರಲ್ಲಿ ಪಾಶುಪತಾಗಮ, ಕಾಪಾಲಿಕಾಗಮ ಇತ್ಯಾದಿಗಳೆಲ್ಲವೂ ಸಹಿತ ನಾವು ಈ ದಿವಸ ಸಣ್ಣ ಮಕ್ಕಳಿಗೆ ಏನನ್ನ ಹೇಳ್ಕೊಡ್ತೀವಿ ಅಂತಂದ್ರೆ ಏನ್ ಹೇಳ್ಕೊಡ್ತೀವಿ? ರಾಮ್ ರಾಮ್ ಸೀತಾರಾಮ್, ರಾಮ್ ರಾಮ್ ಸೀತಾರಾಮ್ ಅಂತ ಹೇಳಿ ಅಲ್ಲೇ ಅವ್ರು ಬಾಯೊಳಗಡೆಗೆ ಎಲ್ಲಾನು ಹೇಳ್ಸ್ಬಿಡಿ ನೋಡೋಣ ರಾಮ್ ರಾಮ್ ಸೀತಾರಾಮ್ ಅಂತೇಳಿ. ಕಲ್ಕಟ್ಟ ಫ್ಯಾಮಿಲಿಯವ್ರ ಕೈಲೇ ಏನು ಮಾಡಿದ್ರು ಹೇಳಲ್ಲ. ಏನು ಹೋಗ್ತದೆ? ಸಾಂಬ ಸದಾಶಿವ ಸಾಂಬ ಸದಾ, ಸಾಂಬ ಸದಾಶಿವ ಸಾಂಬ ಸದಾ. ಆ ದೀಕ್ಷಾ ಅವರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಹೇಳ್ತಿದ್ರೆ ಹರಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ ಅಲ್ಲೇ. ಹಾಗೆ ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ಅದಕ್ಕೆಲ್ಲ ನೀರನ್ನ ಕುಡಿಸಿ ಆ ಸೈಂಧವನನ್ನ ಸಂಹಾರವನ್ನ ಮಾಡಬೇಕು ಅಂತ ಹೇಳಿ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡುಹಿಸಿ ಅವನ ಶಿರಸ್ಸನ್ನ ತೆಗೆಸುವಂತಹವನಾಗಿ ಆಗತಾ ಇದೆಯಾ? ಯಾವ ರಣರಂಗದೊಳಗಡೆಗೆ ಆ ವ್ಯಕ್ತಿ ಎಷ್ಟು ಹುಡುಗಿದ್ರು ಸಹಿತ ಸಿಗಲಿಲ್ಲ. ಸೂರ್ಯ ಅಸ್ತವಾಗುತ್ತಾ ಇದೆ, ಚಕ್ರಕ್ಕೆ ಆಜ್ಞೆಯನ್ನು ಮಾಡಿಬಿಟ್ಟ. ಸೂರ್ಯ ಮಂಡಲವನ್ನ ನೀವು ಮುಚ್ಚುವಂತಹವರಾಗಿ ಆಗಬೇಕು ಅಂತ ಹೇಳಿ. ಯಾಕೆಂದ್ರೆ ದೂರ್ವಾಸರು ಕೊಟ್ಟಿರತಕ್ಕಂಥ ಶಾಪವನ್ನ ಈ ಕಾಲದಲ್ಲಿ ನೀವು ಸ್ವೀಕಾರವನ್ನ ಮಾಡತಕ್ಕಂಥವರಾಗಿ. ನೋಡ್ರಿ, ಒಂದು ವ್ಯಕ್ತಿಗಳು ಯಾರಿಗಾದ್ರೂ ಶಾಪ ಕೊಟ್ಟು ಬಿಟ್ರೆ ಕೆಲವರಿಗೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ದೊಡ್ಡ ದೊಡ್ಡ ದೇವತೆಗಳು ಇರ್ತಾರಲ್ಲ, ಅವ್ರು ಹೇಗಿರ್ತಾರೆ ಅಂತಂದ್ರೆ ಆ ಶಾಪ ಎಂಬತಕ್ಕಂಥದ್ದು ಕೊಟ್ಟಿತ್ತು ಅಂತ ಹೇಳಿದ್ರೆ ಆ ಶಾಪವೂ ಸಹಿತ ದೇವತಾ ಕಾರ್ಯಕ್ಕೆ ಉಪಯೋಗವಾಗಬೇಕು. ಆ ಪ್ರಕಾರವಾಗಿ ಆ ದೇವತೆಗಳು ಇರ್ತಾರೆ. ಇದೇನೇನೆ ದೇವತೆಗಳು ಕೊಡತಕ್ಕಂಥ ಒಂದು ಶಾಪ. ನಾವೇ ದಿವಸ ಯಾರಿಗಾನ ಶಾಪ ಕೊಟ್ರೆ ಅಲ್ಲ, ಶಾಪ ಕೊಡಕ್ ಆಗೋದಿಲ್ಲ ಅಂತ ಇಟ್ಕೊಳ್ರಿ. ಅಂದ್ರೆ ಇಲ್ಲಿರೋ ಹುಲ್ಕಡ್ಡಿನೇ ನಾವು ಅಲ್ಲಿಂದ ಇಲ್ಲಿ ಓಡಿಸೋದಿಕ್ಕಾಗಲ್ಲ, ಉಟ್ಕೊಂಡ್ರು ಹಾರಲ್ಲ ಅಂತಂದ್ರೆ ಯಾಕೆ ಹಾರ್ತಾ ಇಲ್ಲ ಇದು ಅಂತ ಹೇಳಿದ್ರೆ, ಅಯ್ಯ ಆಚಾರ್ಯ ಅದಕ್ಕೆ ಆವಾಗನೇ ಫೆವಿಕಾಲ್ ತಂದು ಮೆತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಗೊತ್ತಿಲ್ಲ ನಿಮ್ಗೆ ಅಂತಂತಾರೆ. ಇದಿತ್ತ ಹಣೆ ಬರ ನಮ್ಮದು, ನಮ್ಮ ತಪಶಕ್ತಿ ಆ ರೀತಿಯಲ್ಲಿ ಇರುತ್ತೆ. ಆದರೆ ಭಗವಂತನ ಒಂದು ಸಾಮರ್ಥ್ಯ ಅಂತ ಹದ್ದು ಚಿಂತನೆಯನ್ನು ಸಹಿತ ಮಾಡ್ಲಿಕ್ಕಾದ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡಿಸಿ. ಈಗ ಪ್ರತಿಜ್ಞೆಯನ್ನು ಮಾಡಿಬಿಟ್ಟಿದ್ದಾರೆ. ಸೂರ್ಯ ಅಸ್ತಮಾದಂತಹ ಸಂದರ್ಭದೊಳಗಡೆಗೆ ಅಷ್ಟರೊಳಗಡೆಗೆ ನಾನು ಸೈಂಧವನ ಶಿರಸ್ಸನ್ನು ತೆಗಿತೀನಿ ಅಂತ ಹೇಳಿ. ಹಾಗೆ ಆ ದೊಡ್ಡವರು ಕೊಟ್ಟಿರ್ತಕ್ಕಂಥ ಶಾಪವನ್ನ ಈಗ ಸ್ವೀಕಾರವನ್ನ ಮಾಡಿ ಅಂತ ಹೇಳಿದ್ರು. ನಲ ಎಂಬತಕ್ಕಂತಹ ಕಪಿ ಇದ್ದಾರಲ್ಲ, ಅವರು ಸಣ್ಣ ಹುಡುಗ ಆಗಿದ್ದಾಗ ಯಾವುದಾದ್ರೂ ಒಬ್ಬ ಋಷಿ ಮುನಿಗಳಲ್ಲೆಲ್ಲ ಬಂದಿತ್ತು ಅಂದ್ರೆ ಅವರ ಕಮಂಡಲ, ದಂಡಗಾಷ್ಟ, ಇನ್ನೊಂದು ಮತ್ತೊಂದೆಲ್ಲಾನು ಸೀದಾ ತಗೊಂಡು ಹೋಗಿ ಬಾವಿನಲ್ಲೋ ಕೆರೆನಲ್ಲೋ ನೀರಲ್ಲಿ ಹಾಕೋದು. ಸೀದಾ ಮುಳುಗಿ ಹೋಗ್ತಾ ಇತ್ತು. ನೋಡಿದ್ರು, ಶಾಪ ಕೊಟ್ಬಿಟ್ರು, ನೀನು ಯಾವ ಪದಾರ್ಥವನ್ನ ನೀರಲ್ಲಿ ಹಾಕ್ತೀಯೋ ಅದೆಲ್ಲ ತೇಲಿ. ಶಾಪ ಕೊಟ್ಟಿದ್ದು ಏನಾಯ್ತು ಅಂತಂದ್ರೆ ಮುಂದೆ ಸಮುದ್ರದ ಮೇಲೆ ಸೇತುವೆಯನ್ನ ಕಟ್ಟಬೇಕಾಗಿದ್ರೆ ರಾಮದೇವರ ಸೇವೆಗೆ ಅನುಕೂಲವಾಯಿತು. ಸ್ವಾಮಿ ಏನ್ ಮಾಡಿ ನೋಡಿ, ಇಂಥ ಶಾಪ ಬಂದಿದೆ ಏನ್ ಮಾಡಿದ್ರು, ಬಹಳ ಒಳ್ಳೆದಾಯ್ತು ಬನ್ನಿ ಅಂತ ಹೇಳುದು. ಅಲ್ಲೇ ಶಾಪ ಯಾರಿಗಿದೆಯೋ ಅದನ್ನು ವರದ ರೀತಿಯಲ್ಲಿ ಪರಿವರ್ತನೆಯನ್ನ ಮಾಡ್ತಾನೆ ನಮ್ಮ ಭಗವಂತ. ಈ ಪ್ರಕಾರವಾಗಿ ಆ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡುಹಿಸಿ ಅವನ ತಂದೆಯ ಕರತಲಕ್ಕೆ ನೀಡಿಸಿದೆ.
ಅದೇ ಸಂಹಾರ ಮಾಡಿಬಿಟ್ಟಿದ್ರೆ ಸಾಕಾಗಿರೋದು, ಅವ್ರ ತಂದೆ ಕೈಯೊಳಗಡೆ ಯಾಕೆ ಬಿಡಬೇಕಾಗಿತ್ತು ಅಂತ ಹೇಳಿದ್ರೆ, ಆ ಜಯದ್ರಥನ ಅಥವಾ ಸೈಂಧವನ ತಂದೆಯಾಗಿರ್ತಕ್ಕಂತಹವನು ರುದ್ರಕ್ಷತ್ರನ ಅಂತ ಹೇಳಿ, ಇವನು ಯಾವಾಗ ದುರ್ಯೋಧನ ತಂಗಿನ ಮದುವೆ ಆದನೋ ಅವತ್ತೇನೆ ಕನ್ಫರ್ಮ್ ಆಗೋಯ್ತು, ಇವತ್ತಲ್ಲ ನಾಳೆ ಇವರೊಬ್ರಿಗೊಬ್ರಿಗೆ ಹೊಡೆದಾಡ್ತಾರೆ. ಏನ್ ಮಾಡಬೇಕು, ರುದ್ರದೇವನ ಕುರಿತು ತಪಸ್ಸು ಮಾಡೋದು, ಪ್ರತ್ಯಕ್ಷರಾದರು. ಏನಾಗಬೇಕು ವರ ಅಂತ ಹೇಳಿ, ಏನಿಲ್ಲ ಹಿಸ್ಟ್ರಿ ಎಲ್ಲ ಹೇಳಿದ್ರು, ಈ ಥರ ಆಗೋಗ್ಬಿಟ್ಟಿದೆ, ನಂಗೊಂದು ವರ ಬೇಕು. ಏನು ವರ ಬೇಕು? ಯಾವ ವ್ಯಕ್ತಿಯ ಕೈಯಿಂದ ನನ್ನ ಮಗನ ಶಿರಸ್ಸು ಉರುಳತ್ತೋ ಅಂತಹ ಅವನ ಶಿರಸ್ಸು 1000 ಹೋಳಾಗಬೇಕು ಅಂತ ಹೇಳಿ ತಥಾಸ್ತು ಅಂತ ಹೇಳ್ತಿದ್ದಾರೆ. ಎಷ್ಟು ಬುದ್ಧಿವಂತರೇ ನೀವು ಭಗವಂತ, ಇದು ಚಿಂತನೆ ಮಾಡ್ಲಿಕ್ಕಲ್ಲ. ಅದಕ್ಕೆ ಹೇಳಿದ್ದು ಕೋಟ್ಯನ್ಯ ಪುಂಡರೀಕಾಕ್ಷೋ ಮಹಾಭಾರತ ಕೃತವೇತ್ ಅಂತ ಹೇಳಿ. ವಿಶ್ವದ ಚಕ್ಷುವಾಗಿರತಕ್ಕಂಥ ಭಗವಂತನೇ ಮಹಾಭಾರತವನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯವೇ ಹೊರತು ಸಾಮಾನ್ಯರಿಗಾಗತ್ತೇನೋ ಅಂತಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಅದೇನೋ ಯುದ್ಧ ಅಲ್ಲ, ಇನ್ನೂ ಧೃತರಾಷ್ಟ್ರರ ಅವತಾರವೇ ಆಗಿಲ್ಲ, ಅದಕ್ಕಿಂತ ಮುಂಚಿತವಾಗ್ಲೇ ಬರೆದಿಟ್ಬಿಟ್ಟಿದ್ದಾರೆ ಇದು ಹೀಗೀಗೆ ಆಗತ್ತೆ ಅಂತಂತ ಹೇಳಿ. ಅಂದ್ರೆ ನಾವು ಇವತ್ತಿನ ದಿವಸ ಜಾತಕ ಹಾಕೋರ್ಬಿಟ್ಟು ಇಂತಿಂತದ್ದಾಗತ್ತೆ ಅಂದ್ರೆ ಅದಾಗತ್ತೇನೋ ಅಂತಂದ್ರೆ ಆಗೋದೇ ಇಲ್ಲ. ಹಿಂದೆನೇ ದೃಷ್ಟಾಂತವನ್ನ ಕೊಟ್ಟಿದ್ದೀನಿ ಅಲ್ಲೇ. ಪೂರ್ಣಯ್ಯನವರು ಟಿಪ್ಪು ಸುಲ್ತಾನ್ ಹತ್ರ ಒಂದು ಕೆಲಸಕ್ಕೆ ಬಂದಾಗ ಅಲ್ಲೇ ನಿಮ್ಗೆ ಏನೇನು ಗೊತ್ತು ಅಂತ, ನಂಗೆಲ್ಲ ಗೊತ್ತು ಉಂಟು. ಹೌದಾ, ಎಲ್ಲ ಗೊತ್ತ, ಜ್ಯೋತಿಷ್ಯ ಗೊತ್ತ, ಗೊತ್ತು ಉಂಟು ಅಲ್ಲೇ. ಹಾಗಿದ್ರೆ ಬಾಯಿಲಿ ಅಲ್ಲೇ ಒಂದು ಗಿಣಿನ ತಗೊಂಡ್ಬಂದು ಅದನ್ನ ಕೈಯಲ್ಲಿ ಇಟ್ಕೊಂಡು, ಇದ್ರ ಆಯಸ್ ಎಷ್ಟಿದೆ ಹೇಳು ಅಂತ. ಇದಿನ್ನೂ ಬದುಕತ್ತೆ ಅಂತಂದ್ರೆ ಹಿಡಿದ್ಬಿಡ್ತಾನೆ. ನಾವಿವತ್ತಿನ ದಿವಸ ಒಂದು ಇರುವೆಯನ್ನು ಸಾಯಿಸ್ಬೇಕಾಗಿದ್ರೆ ಅಲ್ಲ, ಗೊತ್ತಿಲ್ದಿರ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಎಷ್ಟೊತ್ತರಲ್ಲಿ. ಆದ್ರೆ ಗೊತ್ತಾಗಿ ಏನಾದ್ರೂ ಅದನ್ನು ಹೊಡಿ ಸಾಯಿಸ್ತೀವಿ ಅನ್ನೋದಂದ್ರೆ ಹೊಡೆದು ಸಾಯ್ತಾರೆ. ಸ್ವಲ್ಪ ಬುದ್ಧಿ ಬಂದಂತವನೇ ಆ ಕೆಲಸ ಮಾಡಲ್ಲ ಅನ್ನಬೇಕಾಗಿದ್ದರೆ ಅವ್ರು ಮಾಡ್ತಾರೆ ಅನ್ಬೇಕಾದ್ರೆ ಇನ್ನೆಂತ ದುಷ್ಟು ಇರಬೇಕು ಲೆಕ್ಕ ಅಲ್ಲೇ. ಅದಕ್ಕೋಸ್ಕರ ಹೇಳೋದು ಜಾತಿಗಳು ಅಂತ ಹೇಳಿ ಅಲ್ಲೇ. ಅದನ್ನ ಹಿಸಿದು ಬಿಡ್ತಾನೆ ಆಯಸ್ಸಿದೆ ಅಂತಂದ್ರೆ. ಆಯಸ್ ಇಲ್ಲ ಅಂತಂದ್ರೆ ಬಿಟ್ಟು ಬಿಡ್ತಾನಂತೆ. ಇವ್ರು ಬಹಳ ಬುದ್ಧಿವಂತರು. ಒಂದು ಪೇಪರ್ ಪೆನ್ನು ಕೊಡ್ತೀಯ ಅಂತಂದ್ರೆ ಬರದಲ್ಲಿ ಮಡ್ಚಿಟ್ಬಿಟ್ರಂತೆ. ನೀನ್ ಅದೇನ್ ಮಾಡ್ತೇವೆ ಮಾಡ್ಬಿಟ್ಟು ಆಮೇಲೆ ತೆಗೆದು ನೋಡು. ಸರಿ ತೆಗೆದು ನೋಡು. ಪಾಪ ನಮ್ಮಿಬ್ಬರು ಗಲಾಟೆ ಈ ಗಿಣಿಯಾಗಿ ಸಾಯ್ಬೇಕು ಅಂತ ಬಿಟ್ಬಿಟ್ರು. ಆಮೇಲೆ ತೆಗೆದು ನೋಡ್ತು ಅಂದ್ರೆ ಈ ಗಿಣಿಯನ್ನ ಯಾಕೆ ಸಾಯ್ಬೇಕು ಅಂತ ಹೇಳಿ ಸಾಯಿಸ್ತೀರ, ಹಾಗೆ ಬಿಟ್ಬಿಡ್ತಾರೆ ಅಂತ ಬರುತ್ತೆ. ಇದು ಜ್ಯೋತಿಷ್ಯ ಅಂತಂದ್ರೆ ಇದು ನಮ್ಗಾಗತ್ತ ಅಂದ್ರೆ ಆ ಜ್ಯೋತಿಷ್ಯ ಆಗೋದಿಲ್ಲ. ನಾವೇನೋ ಹೇಳಿರ್ತೀವಿ ಅದೇನೋ ಉಲ್ಟಾ ಹೊಡೆದು ಬಿಟ್ಟಿರುತ್ತೆ. ಇಂತಹ ಒಂದು ಸ್ಥಿತಿ. ಹಾಗೆ ಇವನು ಭವಿಷ್ಯವನ್ನ ತಿಳ್ಕೊಂಡಿದ್ದ. ಯಾಕೆಂದ್ರೆ ನನ್ನ ಮಗನ ತಲೆಯನ್ನ ಯಾರೋ ಪಾಂಡವರು ಉರುಳಿಸ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ಜಯದ್ರಥನನ್ನ ಅಳಿಯನನ್ನಾಗಿ ಮಾಡಿಕೊಂಡ್ರು. ಅವ್ರ ಕಡೆಯವರೆಲ್ಲರೂ ಸಹಿತ ಸೇರಿಕೊಂಡ್ರು. ಯಾಕೆಂದ್ರೆ ಪಾಂಡವರು ಯಾರೋ ಒಬ್ರು ಸಂಹಾರ ಮಾಡ್ತು ಅಂದ್ರೆ ಪಾಂಡವರಲ್ಲಿ ಒಬ್ಬರು ತಲೆ ಹೋಗತ್ತೆ ಅಂದ್ರೆ, ಒಬ್ಬರು ತಲೆ ಹೋಯ್ತು ಅಂದ್ಬಿಟ್ಟು ಅಂತ ಹೇಳಿದ್ರೆ ಅವ್ರು ಯಾರು ಯುದ್ಧ ಮಾಡೋದಿಲ್ಲ. ಇದು ಅವರ ಒಂದು ಪ್ರತಿಜ್ಞೆ. ಪಾಂಡವರೇನಿದ್ದಾರಲ್ಲ ಅವ್ರ 5 ಮಂದಿ ಹಾಗೆ ಇರ್ಬೇಕು. ನಮ್ಗೆ 5 ಜನಕ್ಕೂ ಏನೋ ಹಾಕ್ಬಿಡ್ದು. ಒಬ್ಬರು ಏನಾದ್ರೂ ಸಹಿತ ದೇತ್ಯಾಗ ಅದು ಆಗೋದಿಲ್ಲ. ಒಬ್ಬರು ಶಿರಸೇನ ಹೋಯ್ತು ಅಂದ್ರೆ ಇನ್ನು ಮಿಕ್ಕಿದವರೆಲ್ಲಾನು ಸಹಿತ ಯುದ್ಧ ಮಾಡೋದಿಲ್ಲ. ಇದನ್ನೆಲ್ಲ ಪ್ಲಾನ್ ಮಾಡೇನೆ ದುರ್ಯೋಧನ ಅವನನ್ನು ಬಚ್ಚಿಟ್ಟಿದ್ದು. ಯಾಕೆಂದ್ರೆ ಅರ್ಜುನರು ಅಗ್ನಿ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ಭಗವಂತ ಬಹಳ ಬುದ್ಧಿವಂತ. ಅಷ್ಟರೊಳಗಡೆಗೆ ವ್ಯವಸ್ಥೆ ಮಾಡದ. ಆಮೇಲೆ ಬಾಣಪ್ರಯೋಗ ಮಾಡುವಂಥದ್ದು. ಬಾಣಪ್ರಯೋಗವನ್ನ ಮಾಡಿ ಕುತ್ತಿಗೆನೆ ತೆಗೆದ್ರು. ಅಯ್ಯೋ ತಕ್ಷಣದೊಳಗಡೆಗೇನೆ ನೀನು ವರುಣಾಸ್ತ್ರವನ್ನ ಪ್ರಯೋಗವನ್ನ ಮಾಡಿ ಅವನ ತಂದೆಯ ಕೈಯಲ್ಲಿ ಬೀಳುವಂತೆ ನೀನು ಮಾಡಬೇಕು. ಯಾಕೆ ಮಾಡು, ಆಮೇಲೆ ಮುಂದಿಂದ ಹೇಳ್ತೀನಿ. ಅವನ ಕೈ ಯಾಕೆ ಕೈ ಹಿಡ್ಕೊಂಡಿರ್ತಾನೆ ಅಂತಂದ್ರೆ ನೋಡಿ, ಸೂರ್ಯ ಅಸ್ತ ಆಯ್ತು ಅಂದ್ಬಿಟ್ಟಂತ ಹೇಳಿ ರುದ್ರಕ್ಷತ್ರನ ಜರಾಸಂಧನ ಅಪ್ಪ, ಅಯ್ಯೋ ಜಯದ್ರಥನ ಅಪ್ಪ ದೈತ್ಯ ಅಲ್ಲೇ, ಅವನು ಸೂರ್ಯದೇವರಿಗೆ ಸಾಯಂಕಾಲ ಆಯ್ತು, ಸೂರ್ಯ ಅಸ್ತ ಆಗ್ತಿದೆ ಅಂತ ಹೇಳಿ ಅರ್ಘ್ಯ ಕೊಡಕ್ಕೆ ಅಂತ ಹೇಳ್ಕೊಂಡ್ರು. ನೋಡ್ರಿ, ಸಕಾಲಕ್ಕೆ ಆ ದೈತ್ಯರು ಸಹಿತ ಸಂಧ್ಯಾವನೆ ಮಾಡ್ತಾ ಇದ್ದಾರೆ. ನಾವು ಮಾಡದಿರ ಇದ್ರೆ ನಾವೇನಾಗ್ತೀವಿ, ದೈತ್ಯರಿಗಿನ್ನ ಹತ್ತಾಗಿ ಹೋಗ್ಬಿಡ್ತೀವಿ. ಆದ್ದರಿಂದ ಅಂತಹ ಒಂದು ಗುಣ ನಮ್ಮಲ್ಲಿ ಬರುವಂಥದ್ದು ಬೇಡ. ಸಕಾಲಕ್ಕೆ ಸಂಧ್ಯಾವಂದನೆಯನ್ನು ಮಾಡುವಂಥವರಾಗಿ ಆಗಬೇಕು. ಅರ್ಘ್ಯಕ್ಕೋಸ್ಕರವಾಗಿ ಕೈ ಹಿಡ್ಕೊಂಡಿದ್ದು, ನೀನು ಹಿಡ್ಕೊಂಡಿದ್ದ ತಕ್ಷಣ ಏನೋ ಬಿದ್ದಂತೆ. ಏನ್ ಬಿದ್ದಿದ್ದು ನೋಡ್ತಂದ್ರೆ ಅವನ ಮಗನ ಶಿರಸ್ಸು. ಅಯ್ಯೋ ನನ್ನ ಕೈಯಲ್ಲೇ ಬಿದ್ದಲ್ಲ ಅಂತ ಹೇಳಿ ಬಿಟ್ಟು ಬಿಟ್ಟ. ನೆಲಕ್ಕೆ ಉರುಳಿತು. ಅವನ ತಂದೆಯ ಶಿರಸ್ಸು 1000 ಹೋಳಾಗ್ತಾ ಇದೆ. ಇಷ್ಟು ಭಗವಂತ ವ್ಯವಸ್ಥೆಯನ್ನು ಮಾಡ್ತದೆ. ಅದಕ್ಕೋಸ್ಕರ ಕಿರೀಟಿಯ ಕೈಲಿ ಸೈಂಧವನ ಶಿರವ ಕೆಡುಹಿದ ಅವನ ತಂದೆಯ ಕರ ತಳದಿ ನೀಡಿಸಿ ಹರಹರ ಪರಮ ಸಾಹಸಿ ನೀನು ರಕ್ಷಿಸು ನಮ್ಮ ನನವರತ. ದುಶ್ಶಲೆ ಎಂಬತಕ್ಕಂಥ ಅವನ ಗಂಡನಾಗಿರ್ತಕ್ಕಂಥ ಅವನನ್ನ ಸಂಹಾರ ಎಂಬತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಬವರದಲ್ಲಿ ಕತಿಗೊಂಡು, ಬವರದಲ್ಲಿ ಅಂತ ಹೇಳಿದ್ರೆ ಯುದ್ಧ ಎಂಬತಕ್ಕಂಥದ್ರೊಳಗಡೆಗೆ ಕತಿಗೊಂಡು ಗದೆಯಳು ಕವಿದು ನಿನ್ನ ಶ್ರುತಾಯುಧನು ಹೊಕ್ಕು ಅವಗಡಿಸಿ ಹೊಡ್ಡಾಡಿ ತನ್ನಾಯುಧದಿ ತಾ ಮಡಿದ
ವಿವರವೇನೋ ತಿಳಿಯ ನೀ ಮಾಯವನು ನೀನೇ ಬಲ್ಲೆ, ನಿನ್ನ ಆಯವನು ಬಲ್ಲವರುಂಟೆ, ರಕ್ಷಿಸು ನಮ್ಮ ನನವರತ. ಇದೇ ಯುದ್ಧ ಎಂಬತಕ್ಕಂತಹ ಅದರ ಪ್ರಸಂಗದೊಳಗಡೆಗೆ ಶ್ರುತಾಯುಧ ಎಂಬತಕ್ಕಂತಹ ವ್ಯಕ್ತಿ, ಇಂತಹ ಯಾವ ಶ್ರುತಾಯುಧ ಎಂಬತಕ್ಕಂತಹ ಅವನು ಒಂದು ಗದೆಯನ್ನ ವರವನ್ನಾಗಿ ಪಡ್ಕೊಂಡಿದ್ದಂತೆ. ಅದು ಎಂತಹ ಗದೆ ಎಂಬುದಂತೆ ಹೇಳಿದ್ರೆ, ಯಾವ ವ್ಯಕ್ತಿಯ ನಿಮಿತ್ತವನ್ನ ಮಾಡಿಕೊಂಡು ಪ್ರಯೋಗವನ್ನ ಮಾಡುತ್ತಾರೋ ಅದು ನಿಯಮೇನ ಅವರಿಗೆ ಹೋಗಿ ತಗಲೇ ಬರುತ್ತದೆ. ಅದು ಪ್ರಯೋಗ ಮಾಡಿದ್ರಿಂದ ಮತ್ತೆ ವಾಪಸ್ ಹೊರಟೋಗ್ಬಿಡುತ್ತದು, ರುದ್ರದೇವರ ಹತ್ರ ಮತ್ತಂತ ನಿನ್ನ ಹತ್ರ ಬರೋದೇ ಇಲ್ಲ. ಅಂತಹ ಒಂದು ಆಯುಧವನ್ನ ಪಡಿತಾ ಇದ್ದಾರೆ. ಅದು ಯಾರು ಅವನು ಅಂತ ಹೇಳ್ತು ಅಂದ್ರೆ, ವರುಣ ಎಂಬತಕ್ಕಂತಹ ಅವರು ಮತ್ತೆ ಪರ್ಣಾಶ ಎಂಬತಕ್ಕಂತಹ ಒಂದು ನದಿ, ಇವರ ಇಬ್ಬರಲ್ಲಿಯೇನೆ ಹುಟ್ಟಿರತಕ್ಕಂತಹ ಅವನು ಈ ಶ್ರುತಾಯುಧ ಎಂಬತಕ್ಕಂಥವನು ಕಳಿಂಗ ದೇಶದ ಅರಸು ದುರ್ಯೋಧನನ ಪಕ್ಷವನ್ನು ವಹಿಸಿದ್ದು. ಅದಕ್ಕೆ ಕಳಿಂಗ ನೀತಿ ಅಂತ ಹೇಳ್ತಾರೆ. ಯಾವಾಗ ಗೊತ್ತಾ, ಸಣ್ಣ ಹುಡುಗರಿದ್ದಾಗಿಂದೂ ಸಹಿತ ಈ ಕಳಿಂಗ ಸ್ನೇಹ ಮಾಡಿದ್ದರಂತೆ. ಅವನು ಕೆಲವೊಂದು ನೀತಿಗಳನ್ನೆಲ್ಲ ಹೇಳಿಕೊಂಡಿದ್ದಂತೆ. ಹೇಗಿರಬೇಕು ಅಂತ ಹೇಳಿದ್ರೆ, ರಾಕ್ಷಾಗ್ರಹ ಎಂಬತಕ್ಕಂಥದ್ದನ್ನು ನಿರ್ಮಾಣವನ್ನ ಮಾಡಿ ಆ ಪಾಂಡವರೆಲ್ಲ ವರ್ಣಾವತಕ್ಕೆ ಕಳಿಸಿಬಿಟ್ಟು ಅವ್ರನ್ನೆಲ್ಲ ಸಂಹಾರ ಮಾಡಿಬಿಡಬೇಕು. ಆ ಸಂದರ್ಭದೊಳಗೆ ನಿಮಗೆಲ್ಲ ಗೊತ್ತಿರುತ್ತೆ, ಪಾಂಡವರನ್ನು ಸಂಹಾರ ಮಾಡೋದು ಸಂಹಾರ ಆಗೇ ಇಲ್ಲ ಅಲ್ಲೇ ಅಲ್ಲೇ ಮಾಡಿಸಿರೋ ನಾವೇ ಅಂತ ಹೇಳಿ ನೀವು ಅನ್ಕೊಂಡಿದ್ರು ಸಹಿತ ಎಲ್ಲರ ಮುಂದೆ ನೀವು ಅಳಬೇಕು. ಯಾಕೆ ಅಳಬೇಕು ಮುಟ್ಟಂತ ಹೇಳಿದ್ರೆ, ನೀವೇನಾದ್ರೂ ಅಳದಿರೇ ಇತ್ತು ಮುಟ್ಟಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನು ಹೇಳ್ತಾರೆ, ಯಾಕೋ ದುರ್ಯೋಧನ, ದುಶಾಸನ, ಶಕುನಿ ಇವರೆಲ್ಲಾನು ಸಹಿತ ಅಳದಿರೇ ಇರೋದು ನೋಡ್ತು ಅಂತಂದ್ರೆ ಏನೋ ಮಾಡಿದಾರೆ ಇವರು ಅಂತಂತ ಹೇಳಿ ಕನ್ಫರ್ಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ರೂ ಅತ್ತಾಗ ನೀವು ಅಳಬೇಕು, ಎಲ್ರೂ ನಗ್ತಾ ಇದ್ದಾಗ ನೀವು ನಗಬೇಕು. ಎಲ್ರು ಏನ್ ಮಾಡೋದಿಲ್ಲ, ಹಿಂಗೆ ಇರ್ತಾರೆ ಆಗಿರುವಂತಹದ್ದು. ಯಾಕೆ ನಗ್ಬಿಡ್ತು ಅಂದ್ರೆ ಮತ್ತಿನ್ನು ಅವ್ರಿಗೆ ಅವಮಾನ ಆದಂತೆ ಅಂತ ಹೇಳ್ತಾರೆ. ಆಗಿರುವಾಗ ವಿದುರ ನೀತಿಯಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಒಂದು 16 ಜನ ಸೇರಿದಂತಹ ಸಂದರ್ಭದೊಳಗಡೆಗೆ ಅವ್ರು ಹೇಗಿರ್ತಾರೋ ಹಾಗಿರ್ಬೇಕಂತೆ. ರಾತ್ರಿಯ ವೇಳೆ ಅದೊಂದು ಫಂಕ್ಷನ್ಗೂ ಇಲ್ಲಿಗ ಹೋಗಿರ್ತಾರೆ. ಹೋದ ಸಂದರ್ಭದೊಳಗಡೆಗೆ ಇದ್ದಕ್ಕಿದ್ದಂತೆಯೇ ಅವರಿಗೆ ಬೆಳಗಿನ 3 ಗಂಟೆ 4 ಗಂಟೆಗೆ ಕೆಲವ್ರಿಗೆಲ್ಲನೂ ಸೀದಾ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೇ ಕೆಲವ್ರಿಗೆ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡೋದಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಅವ್ರು ಯಾವ ಊರಿಗೆ ಹೋದ್ರು ಅಷ್ಟೇನೆ, ಅದು ಅಭ್ಯಾಸ ಆಗಿರುವಂಥದ್ದು ಅದು ಬಿಡೋದಕ್ಕಾಗಲ್ಲ. ಇಲ್ಲಿ ಯಾರು ಎದ್ದಿರೋದಿಲ್ಲ 3:30 4 ಗಂಟೆ ಅಷ್ಟೊತ್ತಿಗೆ, ಅವಾಗಲೇ ಒಳ್ಳೆ ನಿದ್ರೆ ಬರ್ತಾ ಇರುತ್ತೆ ಪ್ರಮಿ ಮುಹೂರ್ತದೊಳಗಡೆಗೆ. ಆದರೆ ನೀನು ಮಾತ್ರ ಏಳಬೇಡ ಅಂತ ಹೇಳುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀನೇನಾದ್ರೂ ಅಕಸ್ಮಾತ್ ಬೆಳಗ್ಗೆ ಬೇಗ ಎದ್ದಿದ್ರೆ ನೀನು ಮಂದಿದ್ದಾಗ ಏನ್ ಬೇಕನ್ನ ಮಾಡ್ಕೋ, 16 ಜನ ಸೇರಿದಾಗ ಅವರಂತೆ ಇರಬೇಕು. ಏನಾದ್ರೂ ನೀ ಬೇಗ ಎದ್ದಿದ್ದೆ ಅಂತಂತ ಹೇಳಿದ್ರೆ ಅಲ್ಲಿ ಯಾವುದಾದ್ರೂ ಒಂದು ಪದಾರ್ಥ ಕಳುವಾದರೆ ಅರ್ಥ ಆಯ್ತಲ್ಲ. ಏನ್ ಹೇಳ್ತಾರೆ ಜನ, ನನಗೂ ಸ್ವಲ್ಪ ಹಂಗೆ ಒಂಚೂರು ಎಚ್ಚರ ಇತ್ತು, ನೋಡ್ದೆ ಅವ್ರು ಏನೋ ಎದ್ದು 1-2-3 ಸರಿ ಓಡಾಡ್ತಾ ಇದ್ರಪ್ಪ. ಅದು ಪಾಪ ಅವನು ನಿದ್ರೆ ಬಂದಿಲ್ಲ, ಸ್ನಾನ ಮಾಡಿ ಹೇಗಪ್ಪ ದೇವ್ರ ಪೂಜೆ ಮಾಡೋದು ಅಂತ ಹೇಳಿ ಅವನು ಯೋಚನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಇದು ಎಲ್ಲಿಗೆ ಬಂತು? ಷಟ್ಕೋಪ. ಅದೇ ಷಟ್ಕೋಪ ಅಂತಂದೇನು ಇಡ್ತಾರಲ್ಲ ಕಿರೀಟಲ್ಲಿ, ಅದು ಇಲ್ಲ. ಅದಕ್ಕೋಸ್ಕರ ಸಭೆಯಲ್ಲಿ ಹೇಗಿರಬೇಕು, 10 ಜನ ಸೇರಿದಾಗ ಹೇಗಿರಬೇಕು, ಉತ್ಸವದಲ್ಲೆಲ್ಲ ಹೇಗಿರಬೇಕು, ಇದನ್ನೆಲ್ಲ ನೀತಿಯನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೇಳ್ತಾ ಆ ಯಾವ ಶತಾಯುಧ ಎಂಬತಕ್ಕಂತಹ ಅವನು ಕಳಿಂಗ ದೇಶದ ಅರಸು, ಅವನು ಹೇಳ್ತಾ ಇದ್ದಾನಂತೆ, ನೋಡ್ರಿ ಆ ವಾರಣಾವತಕ್ಕೆಲ್ಲ ಕಳಿಸಿ ಏನಾನ ಹೊತ್ತಾಯ್ತು ಅಂತಂದ್ರೆ ಎಲ್ಲರೂ ಅಳ್ತಾರೆ, ಅವಾಗ ನೀವು ಅಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗೆ ಆಗ್ಲಿ ಅಂತ ಹೇಳಿ ಅವರು ಅಳ್ತಾ ಇದ್ದಾರೆ. ವಿದುರರು ಸಹಿತ ಅಳ್ತಾ ಇದ್ದಾರೆ. ಅವ್ರು ಯಾಕೆ ಹತ್ತಿರು ಅಂತಂತ ಹೇಳಿದ್ರೆ, ಅವರಿಗೆಲ್ಲನೂ ಸಹಿತ ಈಚೆಗೆ ಬರೋದಿಕ್ಕೆ ನಾನು ಆಗ್ಲೇ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೀನಿ. ಅವರಾಗ್ಲೇ ರಾತ್ರಿ ಅದನ್ನ ಇವ್ರು ಯಾವತ್ತು ಬೆಂಕಿ ಹಾಕ್ಬೇಕು ಅಂತ ಅನ್ಕೊಂಡಿದ್ರು ಅದಕ್ಕಿಂತ ಹಿಂದಿನ ದಿವಸನೇ ಬೆಂಕಿ ಹಾಕ್ಬಿಟ್ಟು ಅಲ್ಲೇ ಆ ಸುರಂಗ ಮಾರ್ಗದೊಳಗಡೆಗೆ ಬಂದು ಬಿಟ್ಟಿದ್ದಾರೆ. ಅವರು ಸುರಕ್ಷಿತವಾಗಿದ್ದಾರೆ ಎನ್ನುವುದು ವಿದುರರಿಗೆ ಗೊತ್ತಿದೆ. ಆದರೂ ವಿದುರರು ಹತ್ತರಂತೆ. ಯಾಕೆ ಹತ್ತರು ಅಂತಂತ ಹೇಳಿದ್ರೆ, ಅಕಸ್ಮಾತ್ ನಾನೇನಾದ್ರೂ ಅಳದಿರೇ ಇತ್ತು ಅಂದ್ರೆ, ನೋಡ್ರಿ ಕಳಿಂಗದ ನೀತಿ ಇತ್ತಲ್ಲ ಅದನ್ನು ಅವರು ಪಾಲನೆ ಮಾಡ್ತಿದ್ದಾರೆ. ಅವರು ಪಾಲನೆ ಮಾಡಿದ್ರಿಂದ ಪುಣ್ಯ ಬಂತು. ದುರ್ಯೋಧನಾದಿಗಳು ಆ ನೀತಿಯನ್ನು ಪಾಲನೆಯನ್ನು ಮಾಡಿದ್ದರಿಂದ ಪಾಪ ಬರ್ತಾ ಇದೆ. ಇದು ಕಳಿಂಗ ನೀತಿ ಅಂತಾನೆ ಅಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಇಂಥ ಕಳಿಂಗ ದೇಶದ ಅರಸಾಗಿರುವಂತಹ ಅವನು ದುರ್ಯೋಧನನ ಒಂದು ಸ್ನೇಹಿತ. ನಿನ್ನ ಹತ್ರಕ್ಕೊಂದು ಆಯುಧ ಇದೆಯಲ್ಲ ಅದನ್ನು ತಗೊಂಬಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಗಲಿ ಎಂಬುದಂತ ಹೇಳಿ ಅವರು ಕರ್ಕೊಂಡು ಬಂದಂತಹ ಸಂದರ್ಭದ ಕಡೆಗೆ 14ನೇ ದಿವಸ
ಅದು ವರುಣದೇವರಿಗೆ ಕೊಟ್ಟಂತಹ ಒಂದು ಗದೆ. ಅದನ್ನ ಪಡ್ಕೊಂಡು ತಗೊಂಡು ಬರ್ತಾ ಇದ್ದಾನೆ. ಅದನ್ನು ಪ್ರಯೋಗ ಮಾಡೋಣ ಅಂತ ಹೇಳಿದಾಗ ಕೃಷ್ಣ ಪರಮಾತ್ಮನ ಮೇಲೆ ಪ್ರಯೋಗ ಮಾಡಿಬಿಟ್ರೆ ಇನ್ನೇನು ಕೆಲಸ ಆಗಲ್ಲ. ಯಾಕೆಂದ್ರೆ ಇವರು ಒಂದು ಬಲದಿಂದನೇ ಇವರೆಲ್ಲಾನು ಸಹಿತ ಆಟ ಆಡ್ತಾ ಇದ್ದಾರೆ. ಇವರೇ ಇಲ್ದಿರ ಇತ್ತು ಅಂದ್ರೆ ಚೆಸ್ ಆಡ್ಬೇಕಾಗಿದ್ರೆ ರಾಜನ್ಗೆ ಚೆಕ್ ಕೊಟ್ಬಿಡ್ತು ಅಂದ್ರೆ ಆಗತ್ತಾ? ಮುಂದಾಟ ಏನಿಲ್ಲ, ಆಗೋ ನಿಂತೆ ಹೋಯ್ತದೆ. ಚೆಕ್ ಕೊಟ್ಟ ಅಂದ್ರೆ ಬೇರೆ ಕಡೆಗೆ ಹೋಗ್ಬೇಕು. ಅದು ಇಂಥ ಕಡೆ ಇನ್ನೊಂದು ಕಡೆಯಿಂದ ಅಲ್ಲಿ ಚೆಕ್ ಕೊಡ್ತು ಅಂದ್ರೆ ಆಟವೇ ಇಲ್ಲ. ಈ ಸ್ಥಿತಿಯನ್ನ ಮಾಡ್ತಾರಲ್ಲ, ಹಾಗೆ ಕೃಷ್ಣ ಪರಮಾತ್ಮ ಪ್ರಯೋಗ ಮಾಡಬೇಕು ಅಂತ ಹೇಳಿ ಕೃಷ್ಣ ಬಹಳ ಬುದ್ಧಿವಂತ. ಅದಕ್ಕೆ ಇನ್ನೊಂದು ಹೊಲ ಏನು ಅಂದ್ರೆ ಆ ಗದೆಯನ್ನ ಪ್ರಯೋಗವನ್ನ ಮಾಡಿದಾಗ ಆ ವ್ಯಕ್ತಿಗೆ ಹೋಗಿ ಬಡಿಯತ್ತೆ. ಅಕಸ್ಮಾತ್ ಏನಾದರೂ ಆ ವ್ಯಕ್ತಿ ಅಲ್ವೇ ತಲೆ ತಗ್ಸುತ್ತೋ ಏನಾದರೂ ಮಾಡೋದನ್ನು ತಪ್ಪಿಸ್ಕೊಂಡ್ಬಿಡ್ತು ಅಂತಂದ್ರೆ ಅದೇನು ಮಾಡ್ಲಿಕ್ಕಾಗಲ್ಲ, ಸೀದಾ ಬಂದು ನಿಮ್ಗೆ ಹೊಡೆಯತ್ತೆ. ನೋಡ್ರಿ ಹೇಗಿತ್ತು. ಕೃಷ್ಣ ಪರಮಾತ್ಮ ಬಹಳ ಬುದ್ಧಿವಂತ. ಅಲ್ಲೇ ರಥವನ್ನ ಸರ್ಪಬಾಣ ಬಂದಾಗ ಅಂಗುಷ್ಟದಿಂದ ರಥವನ್ನ ಕೆಳಕ್ಕೆ ಒತ್ತಿ ಅರ್ಜುನರನ್ನ ಸಂರಕ್ಷಣೆಯನ್ನ ಮಾಡಿರತಕ್ಕಂಥ ಭಗವಂತ ಆಯುಧ ಬಂದ್ರೂ ಏನೂ ಆಗಲ್ಲ ಕೃಷ್ಣ ಪರಮಾತ್ಮನಿಗೆ. ಆದರೂ ಸಹಿತ ಅದು ಬಗ್ಗದಂತೆ ಮಾಡಿದ. ಆ ಗದೆ ಏನು ಮಾಡಿತು, ಅದು ತಪ್ಪು ಹೋಯಿತು, ಹೊಡೆದಂತಹ ಒಂದು ಪೆಟ್ಟು ಬೀಳಲಿಲ್ಲ, ಸೀದಾ ಬಂದಿದ್ದೇನೆ ಆ ಶ್ರುತಾಯುಧ ಎಂಬತಕ್ಕಂತಹವರನ್ನ ಸಂಹಾರವನ್ನ ಮಾಡತಕ್ಕಂಥದ್ದಾಗಿ ಆಗ್ತಾ ಇದೆ ಅನ್ನುವಂಥ ವಿಷಯವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಇಂಥ ಬುದ್ಧಿವಂತಿಕೆ ಬೇರೆ ಯಾರಿಗಾದ್ರೂ ಇದೇನಪ್ಪ? ಯಾರಿಗೂ ಇಲ್ಲ, ನಿನಗೇ ಇರತಕ್ಕಂಥದ್ದು. ಆದ್ರಿಂದ ಇಂತಹ ಯಾವ ಬುದ್ಧಿವಂತಿಕೆಯನ್ನೆಲ್ಲವನ್ನೂ ಸಹಿತ ನಮಗೆ ಕೊಟ್ಟು ರಕ್ಷಣೆಯನ್ನ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಯಾವ ರೀತಿ ಆಗಿರತಕ್ಕಂಥ ವಿಷಯವನ್ನು ಹೇಳ್ತಾರೆ ಎಂಬುದನ್ನ ನಾಳಿನ ದಿವಸದ ಉಪನ್ಯಾಸ ಚಿಂತನೆ ಮಾಡೋಣ. ಸುರಗಣ ಪರಿವಾರ ಶೋಭಮಾನೋ ರುಹಾರ ಕರಿಕರ ಸಮಹಸ್ತ ಕಾಂಚನೋ ದೀಪ್ತವಸ್ತ್ರ ಶುಭಜನಕೃತ ಗಾನ ಶೇಷಭೋಗೇಶಯಾನ ಪ್ರಭುರಯಮವಿನಾಶ ಪ್ರಿಯತಾ